ಸಾನ್ನಿಧ್ಯವನ್ನು ವಹಿಸಿರುವ ಶುದ್ಧ ಬ್ರಹ್ಮ ಪೀಠದ ಶುದ್ಧ ಬ್ರಹ್ಮ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ದಂಡವತ್ ಪ್ರಣಾಮಗಳನ್ನು ಅರ್ಪಿಸಿ ಈ ಪಾಠದಲ್ಲಿ ಉಪಸ್ಥಿತರಿದ್ದು ಆಲಿಸುತ್ತಿರುವ ಸಮಸ್ತ ಶುದ್ಧ ಬ್ರಹ್ಮರೇ ನಿಮ್ಮೆಲ್ಲರ ಆತ್ಮಚೇತನಕ್ಕೆ ಶರಣು ಶರಣಾರ್ಥಿಗಳು. ಶ್ರೀ ನಿಖಿಲದಾಸಿಯವರು ರಚಿಸಿದಂತಹ ಗ್ರಂಥ ಶ್ರೀ ವಿಚಾರ ಸಾಗರ ಗ್ರಂಥದೊಳಗಿನ ತರಂಗ 4 ವಿಷಯಾಂಕ 190 ಸುಹ 116ರಲ್ಲಿ ಬರ್ತಕ್ಕಂತಹ ವಿಷಯ ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನವನ್ನು ಬಿಟ್ಟು ಗುರುಗಳು ನಮಗೆಲ್ಲ ಉಪದೇಶವನ್ನು ಮಾಡುವ ಪಾಠವನ್ನು ಮಾಡುವ ಹಿಂದಿನ ದಿವಸ ಸುಹ 116ರಲ್ಲಿ ಏನ್ ಹೇಳ್ತಾರಂದ್ರ ಏಕ ಸಮಯ ಈ ಬಾನ ವೈ ಸಾಕ್ಷಿ ಆರು ಅಭಾಸ दूजो चेतन को विषय साक्षी स्वयं प्रकाश ಅಂತ ಹೇಳ್ತಾರೆ. ಅಂದ್ರೆ ಅಂತಃಕರಣ ಸಹತಿನಾಗಲ್ಪಟ್ಟ ಯಾವ ಆಭಾಸನೆಯವನೋ ಅವನು ಮಾತ್ರ ಚೇತನನಾಗಲ್ಪಟ್ಟ ಸಾಕ್ಷಿಗೆ ವಿಷಯವಾಗಿ ಪ್ರತೀತಿಯಾಗುತ್ತಾನೆ ಮತ್ತು ಸಾಕ್ಷಿಯು ಸ್ವಯಂ ಪ್ರಕಾಶನಾದ್ದರಿಂದ ಪ್ರತೀತಿಯಾಗುತ್ತಾನೆ ಮತ್ತು ಅಂತಃಕರಣದ ಆಭಾಸ ಸಹಿತವಾದಂತಹ ಯಾವ ವೃತ್ತಿ ಇರುವುದೋ ಆ ವೃತ್ತಿಗೆ ಸಾಕ್ಷಿ ವಿಷಯನಾಗುವುದಿಲ್ಲ ಅಂತ ಹೇಳಿ ಅಹಂ ಬ್ರಹ್ಮಾಸ್ಮಿ ಯೋಹಂ ನಾನು ಬ್ರಹ್ಮನಿದ್ದೇನೆ ಮತ್ತು ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ ಶಿವನಿದ್ದೇನೆ ಅಂದ್ರ ಅದು ನಾನಿದ್ದೇನೆ ಅಂದ್ರ ಇದು ಅಪರೋಕ್ಷ ಬ್ರಹ್ಮಜ್ಞಾನ. ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಶಿವನಿದ್ದೇನೆ ಅಂದ್ರ ಅದು ನಾನೇ ಇದ್ದೇನೆ ಅಂದ್ರ ಇದು ಅಪರೋಕ್ಷ ಬ್ರಹ್ಮಜ್ಞಾನ. ಇದನ್ನ ಬಿಟ್ಟು ನಾವು ಬ್ರಹ್ಮ ಹೇಗಿದ್ದಾನೆ ಅಂದರೆ ಬ್ರಹ್ಮ ಸದ್ರೂಪನಾಗಿದ್ದಾನೆ, ಬ್ರಹ್ಮ ಚಿದ್ರೂಪನಾಗಿದ್ದಾನೆ, ಬ್ರಹ್ಮ ಆನಂದ ರೂಪನಾಗಿದ್ದಾನೆ, ನಿತ್ಯ ರೂಪನಾಗಿದ್ದಾನೆ, ಪರಿಪೂರ್ಣನಾಗಿದ್ದಾನೆ ಅಂತ ಈ ರೀತಿಯಾಗಿ ನಾವು ಹೇಳುವ ಕೆಲಸ ಮಾಡಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿ ಬ್ರಹ್ಮನನ್ನ ಹೊರಗಿಟ್ಟು ವರ್ಣನೆ ಮಾಡಿದ್ರೆ ಅದಕ್ಕೆ ಏನಂತಾರಂದ್ರೆ ಅದು ಪರೋಕ್ಷ ಬ್ರಹ್ಮಜ್ಞಾನ ಅಂತ. ಈ ಪರೋಕ್ಷ ಬ್ರಹ್ಮಜ್ಞಾನವನ್ನು ಕೊಟ್ಟು ನಿನ್ನಿನ ದಿವಸ ಏನ್ ತಿಳ್ಕೊಂಡೆವು ಅಂದ್ರ ವೃತ್ತಿ ಇಂದ್ರಿಯದ ಮೂಲಕ ಹೊರಗೆ ಹೋಗಿ ಆ ವಸ್ತುವಿನ ಆವರಣ ಭಂಗ ಮಾಡಿ ಅದರ ರೂಪ ತಾಳಿದ್ರೆ ಅದರೊಡನಿರುವಂತಹ ಆಭಾಸ ಏನ್ ಮಾಡ್ತಾನ, ಇದು ಘಟ ಇದು ಪಟ ಅಂತ ಹೇಳಿ ಗುರುತಿಸ್ತಾನ. ಆಗ ವೃತ್ತಿ ಮತ್ತು ವಿಷಯ ಏಕಕಾಲದಲ್ಲಿ ಪ್ರತೀತಿ ಆಗ್ತಾವ, ಹೋಗ್ತಾವ. ಇದಕ್ಕೆ ಅಪರೋಕ್ಷ ಜ್ಞಾನ ಅಂತ. ಮತ್ತು ವೃತ್ತಿ ಮತ್ತು ವಿಷಯ ಬೇರೆ ಬೇರೆ ಕಾಲದಲ್ಲಿ ಪ್ರತೀತಿ ಆದರೆ ಅದಕ್ಕೆ ಏನಂತಾರಂದ್ರ ಅದಕ್ಕೆ ಪರೋಕ್ಷ ಜ್ಞಾನ ಅಂತಾರ. ಅಪರೋಕ್ಷ ಜ್ಞಾನದಲ್ಲಿ ವೃತ್ತಿಯೂ ಇದೆ, ವಿಷಯವೂ ಇದೆ. ಆದರೆ ಪರೋಕ್ಷ ಜ್ಞಾನದಲ್ಲಿ ವೃತ್ತಿ ಮತ್ತು ವಿಷಯ ಎಲ್ಲೋ ಇರಬಹುದು ಅಥವಾ ಇರಲಿಕ್ಕಿಲ್ಲ. ಅದಕ್ಕೇನಂತಾರ ಪರೋಕ್ಷ ಜ್ಞಾನ ಅಂತಾರ. ಒಂದು ಗುಂಪಿನಲ್ಲಿ ಇರುವ ಒಬ್ಬಾತ ಹಾವು ಅಂದ್ರೆ ಎಲ್ಲರ ಮನಸ್ಸು ಏನಾಗ್ತದ, ಆ ಹಾವಿನ ರೂಪ ತಾಳ್ತದ, ಗಾಬರಿ ಆಗ್ತದ. ಅಲ್ಲಿ ಹಾವಿನ ರೂಪ ಇರಬಹುದು, ಇಲ್ಲದೇನೂ ಇರಬಹುದು. ಇದಕ್ಕ ಪರೋಕ್ಷ ಜ್ಞಾನ ಅಂತ. ಅಪರೋಕ್ಷ ಜ್ಞಾನದಲ್ಲಿ ವೃತ್ತಿ ಮತ್ತು ವಿಷಯ ಸಂಬಂಧ ಬಯಸ್ತಾವ. ಪರೋಕ್ಷ ಜ್ಞಾನದಲ್ಲಿ ವೃತ್ತಿ ಮತ್ತು ವಿಷಯ ಸಮೀಪ ಇರಬಹುದು ಅಥವಾ ಇರಲಿಕ್ಕಿಲ್ಲ. ವೃತ್ತಿ ಇಲ್ಲಿ ವಿಷಯಾಕಾರ ತಾಳದ ಅಂದ್ರ ಒಳಗೆ ವಿಷಯಾಕಾರ ತಾಳ್ತದ. ನಾಲ್ಕನೇದು ಏನಂದ್ರ ಏನಾದ ವೃತ್ತಿ ಉಪಯುಕ್ತ ಚೇತನಗಳು ಸಂಬಂಧ ಒಂದಾಗ್ತಾವ, ಸಂಗಮ ಆಗ್ತಾವ. ಇಲ್ಲಿ ಅಪರೋಕ್ಷ ಜ್ಞಾನ ಮತ್ತು ಪರೋಕ್ಷ ಬ್ರಹ್ಮಜ್ಞಾನದ ಬಗ್ಗೆ ಹೇಳಿ ಇನ್ನು ಮುಂದೆ ಪ್ರತ್ಯಕ್ಷ ಪ್ರಮಾಣ ಮತ್ತು ಅನುಮಾನ ಪ್ರಮಾಣದ ಕಡೆ ಕರ್ಕೊಂಡು ಹೋಗ್ತಾರೆ. ದೂರದ ಬೆಟ್ಟದಲ್ಲಿ ನಮಗ ಹೊಗೆ ಗೋಚರಿಸ್ತದ. ಈ ಗೋಚರಿಸುವುದು ಅಪರೋಕ್ಷ ಜ್ಞಾನ. ಯಾಕಂದ್ರೆ ನಮ್ಮ ಒಳಗಿನ ಅಂತಃಕರಣ ಉಪಯುಕ್ತ ಚೇತನ ಮತ್ತು ಹೊಗೆಯೊಳಗಿನ ಉಪಯುಕ್ತ ಚೇತನ ಎರಡೂ ಒಂದಾಗಿವೆ.
ಕಾಣಿಸುತ್ತಿಲ್ಲ, ಅಲ್ಲಿ ಬೆಂಕಿ ಇರಬಹುದು, ಇರಲಿಕ್ಕಿಲ್ಲ. ಬರೀ ಹೊಗೆ ಇದ್ದುದರಿಂದ ಬೆಂಕಿ ಇದೆ ಅಥವಾ ಇರಬಹುದೆಂದು ಊಹೆ ಮಾಡುತ್ತೇವೆ. ಇದು ಅನುಮಾನ ಪ್ರಮಾಣದಿಂದ ಬೆಂಕಿಯ ಊಹೆ ಆಗಿದೆ. ಆದರೆ ನಮ್ಮೊಳಗಿನ ಅಂತಃಕರಣ ಉಪಯುಕ್ತ ಚೇತನ ಬೆಂಕಿಯೊಳಗಿನ ಉಪಯುಕ್ತ ಚೇತನ ಒಂದಾದಾಗ ಅಥವಾ ಸಂಗಮಿಸದ ಕಾರಣ ಇದು ಪರೋಕ್ಷ ಜ್ಞಾನ ಆಗ್ತದೆ. ನಮ್ಮೊಳಗಿನ ಅಂತಃಕರಣ ಉಪಯುಕ್ತ ಚೇತನ ಮತ್ತು ಬೆಂಕಿಯೊಳಗಿನ ಉಪಯುಕ್ತ ಚೇತನ ಒಂದಾಗದ ಅಥವಾ ಸಂಗಮಿಸದ ಕಾರಣ ಇದು ಏನಾಗ್ತದೆ? ಪರೋಕ್ಷ ಜ್ಞಾನ ಆಗ್ತದೆ ಬೆಂಕಿಯಲ್ಲಿ. ಇನ್ನು ಅಪರೋಕ್ಷ ಬ್ರಹ್ಮಜ್ಞಾನದೊಳಗ ಅಸತ್ವಾಪಾದಕ ಮತ್ತು ಅಪಾನಾಪಾದಕ ಆವರಣ ಎರಡೂ ಭಂಗ ಆಗಿರ್ತವೆ. ಮತ್ತು ಪರೋಕ್ಷ ಜ್ಞಾನದಲ್ಲಿ ಅಸತ್ವಾಪಾದಕ ಆವರಣ ಒಂದೇ ಭಂಗ ಆಗ್ತದ, ಅಪಾನಾಪಾದಕ ಆವರಣ ಭಂಗ ಆಗೋದಿಲ್ಲ. ಘಟ ಪ್ರತ್ಯಕ್ಷ ಇದ್ದು ಆ ಘಟವನ್ನು ನೋಡಿದಾಗ ಅಂತಃಕರಣ ವೃತ್ತಿ ಘಟಾಕಾರ ಆಗ್ತದೆ. ಇದು ಅಪರೋಕ್ಷ ಜ್ಞಾನ. ಮತ್ತು ಘಟ ಇಲ್ಲದಿದ್ದಾಗಲೂ ಕೂಡ ಘಟದ ಹೆಸರು ಕೇಳಿದಾಗ ವೃತ್ತಿ ಘಟಾಕಾರ ಆಗ್ತದ. ಇದು ಘಟದ ಪರೋಕ್ಷ ಜ್ಞಾನ. ಅದಕ್ಕೆ ಬಸವಣ್ಣನವರಿಗೆ ಒಂದು ಅನುಭವ ಆಗ್ತದ. ಬ್ರಹ್ಮದ ಆಕಾರ ತಾಳಿದಂಗ ಆಗ್ತದ, ಒಂದು ಬ್ರಹ್ಮ ಸದ್ರೂಪ ಚಿದ್ರೂಪ ಆಗ್ತಾ ಇಲ್ಲ. ಬ್ರಹ್ಮದ ಆಕಾರ ತಾಳದಂಗ ಆಗ್ತದ, ಆದ್ರೆ ಬ್ರಹ್ಮ ಸದ್ರೂಪ ಚಿದ್ರೂಪ ಆಗ್ತಾ ಇಲ್ಲ. ಅದಕ್ಕೆ ಅವರು ಒಂದು ವಚನ ಬರೀತಾರ, ಬಾಳಿಲ್ಲದವಳ ಓಲಿಯಂತ ಎತ್ತಿಯನ್ನ ಸಾಧನೆ ಅಂತ. ಅಂದ್ರೆ ಗಂಡನೇ ಇಲ್ಲ, ಆದ್ರೆ ಕೊಳ್ಳೋಳು ತಾಳಿ ಧರಿಸಿದಂತೆ ಆಗಿದೆ. ಮನೆ ಮೇಲೆ ಟಿವಿ ಅಂಟೇನ ಏನನ್ನ ಹೇಳ್ತದ? ಈ ಮನೆಯಲ್ಲಿ ಟಿವಿ ಆದ ಅಂತ ಹೇಳ್ತದ. ಟಿವಿ ಇಲ್ಲದ ಮನೆಯ ಮೇಲಿನ ಅಂಟೇನ ಆದಂತೆ ಬ್ರಹ್ಮ ಸಾಧನೆ ಆಗಿದೆ. ಇದೇ ಪರೋಕ್ಷ ಜ್ಞಾನ. ವೇದಗಳ ಅಧ್ಯಯನಕ್ಕಿಂತ ಮುಖ್ಯವಾದದ್ದು ಯಾವುದು ಅಂದ್ರೆ ಸದ್ಗುರುವಿನ ಅನುಭವದ ವಚನ ಸುಧೆಯನ್ನು ಸವಿದು ಅನುವಿನಿಂದ ಆಲಿಸಿ ಮನನ ಮಾಡಿಕೊಂಡು ಇರುವುದೇ ಮೊದಲ ವೇದಾಧ್ಯಯನ. ಆನಂತರ ಆ 4 ವೇದಗಳ ಪಾಂಡಿತ್ಯವನ್ನು ಪಡೆಯಿರಿ. ಬಾಯಿಂದ ಏನು ಹೇಳಿದ್ರು ಅದರ ನೈಜ ಅನುಭವಿಗಳಾಗದಿದ್ರೆ ಅವರು ಬಾಯಿ ಬಡಕರಾಗ್ತಾರೆ. ಅದಕ್ಕೆ ತನ್ನೊಳಗೆ ತಾನು ಅರಿತು ತನ್ನ ನಿಜ ಸ್ವರೂಪನಾಗಬೇಕೇ ಹೊರತು ಹೊರಗಿನಿಂದ ಅದನ್ನು ಸಾಧಿಸಲಿಕ್ಕಾಗೋದಿಲ್ಲ. ಅದಕ್ಕೆ ಬಿಡುಬಾಯಿಯದು ಡಂಬವ ಅಂತಕ್ಕಿಂದ ಅನುಭವಿಗಳು ಕವಿಗಳು ಕೂಡ ಹೇಳಿದ್ದಾರೆ ಅಂತ ಹೇಳ್ತಾ ನಿನ್ನೆನ ಪಾಠವದ ನಮಗೆಲ್ಲ ಬೋಧನೆ ಮಾಡಿದಂತಹ ಮುಖ್ಯಾಂಶಗಳನ್ನ ಸದ್ಗುರುವಿನ ಪಾದಕ್ಕೆ ಈ ನುಡಿಪುಷ್ಪಗಳನ್ನು ಅರ್ಪಿಸಿ ವಿರಾಮವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾರ್ಯಕ್ರಮ ಯಾವುದಂದ್ರೆ ಮಂಗಲ ಗೌರಮ್ಮ ಮಂಗಲವನ್ನ ಗೌರವ ನಡೆಸಿಕೊಡ್ಬೇಕು ಅಂತ ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. ಜೋ ಸುಖ ನಿತ್ಯ ಪ್ರಕಾಶ ವಿಭೂ नाम रूप आधार मति न लखी मति लखई जो मई शुद्ध अपार अति अपार स्वरूप मम लहरी विष्णु महेश विधि रवि चंदा सुनय माम शक्ति धन
निषदास जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर ಮಹಾದೇವ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಪ್ರಶ್ನೆ ವಿಷಯಾಂಕ 186ರಲ್ಲಿ ತತ್ವದೃಷ್ಟಿ ಮಹಾರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಹಂ ವೃತ್ತಿಯಲ್ಲಿ ಕೂಟಸ್ಥ ಮತ್ತು ಆಭಾಸರ ಪ್ರತೀತಿಯಲ್ಲಿ ಕ್ರಮ ಇದೆಯೋ? ಅಂದ್ರೆ ಮೊದಲು ಕೂಟಸ್ಥ ಪ್ರತೀತಿ, ಆಮೇಲೆ ಆಭಾಸನ ಪ್ರತೀತಿ, ಅಥವಾ ಮೊದಲು ಆಭಾಸನ ಪ್ರತೀತಿ ಮತ್ತು ನಂತರದಲ್ಲಿ ಕೂಟಸ್ಥನ ಪ್ರತೀತಿ, ಈ ರೀತಿ ಏನಾದರೂ ಕ್ರಮ ಇದೆಯೋ? ಅಥವಾ ಏಕಕಾಲದಲ್ಲಿ ಇಬ್ಬರು ಕ್ರಮ ಇಲ್ಲದೇ ಪ್ರತೀತಿಯಾಗುತ್ತಾರೋ ಅಂತ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ನಿಶ್ಚಲ್ ದಾಸಿಯವರ ಉತ್ತರ 187ನೇ ಅಂಕದಿಂದ 205ನೇ ಅಂಕದ ತನಕ. ಈ 187ನೇ ಅಂಕದಿಂದ 190ನೇ ಅಂಕದ ತನಕ ನೀವು ಉಪಕ್ರಮಿಸಿ ಬಂದಿರಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು 5 ರಿಂದ 10 ನಿಮಿಷ ಸಿಂಹಾವಲೋಕನ, ಇದೊಂದು 4ನೇ ತರಂಗ, 190ನೇ ವಿಷಯಾಂಕ. ಅವರು ಉತ್ತರ ಏನದ ಅಂತಂದ್ರೆ, ಈ ಪ್ರಶ್ನೆಗೆ ಉತ್ತರ ಆಭಾಸ ಮತ್ತು ಕೂಟಸ್ಥರ ಪ್ರತೀತಿ ಏಕಕಾಲಕ್ಕೆ ಆಗುತ್ತದೆ. ಅಲ್ಲಿ ಒಂದು ಮೊದಲು ಆಮೇಲೆ ನಂತರ ಪ್ರತೀತಿ ಇಲ್ಲ. ಅದಕ್ಕೆ ಉದಾಹರಣೆ ಹೆಂಗೆ ಕೊಡ್ತಾರಪ್ಪ ಅಂತಂದ್ರೆ, ಬಿಂಬ ಪ್ರತಿಬಿಂಬ. ಯಾವಾಗ ಬಿಂಬ ಹೋಗಿ ಕನ್ನಡಿ ಮುಂದೆ ನಿಂತಾಗ ಅಥವಾ ಬಿಂಬದ ಮುಂದೆ ಕನ್ನಡಿ ಬಂದಾಗ ಆ ಪ್ರತಿಬಿಂಬ ಆಗುವುದು ಯಾಕೆ ಸಮಯ ತಗೊಳ್ಳಲಾರದೆ ಏಕಕಾಲದಲ್ಲಿ. ಬಿಂಬ ಯಾವಾಗ ಕನ್ನಡಿ ಮುಂದೆ ಬಂತು ಅದೇ ಕಾಲದಲ್ಲಿ ಪ್ರತಿಬಿಂಬ ಯಾವ ರೀತಿ ಉಂಟಾಗುತ್ತದೆಯೋ, ಅಥವಾ ಕನಸಿನಲ್ಲಿನ ಪದಾರ್ಥಗಳು, ಈ ಜಾಗೃತದಲ್ಲಿನ ಪದಾರ್ಥಗಳು, ಒಬ್ಬ ತಂದೆ ಒಬ್ಬ ಬಾಲಕ ಯುವಕನಾಗಿ ಮದುವೆಯಾಗಿ ಒಂದು ಮಗುವನ್ನು ಹಡಿಬೇಕಾದ್ರೆ ಅವನಿಗೆ ಕನಿಷ್ಠ 25 ವರ್ಷ ವಯಸ್ಸಾಗಬೇಕಾಗ್ತದೆ. ಆದ್ರೆ ಸ್ವಪ್ನದಲ್ಲಿ ಒಂದು ಕ್ಷಣದಲ್ಲಿ ತಂದೆ ಮತ್ತು ಮಗ ಇಬ್ಬರು ಏಕಕಾಲದಲ್ಲಿ ಪ್ರತೀತಿ ಆಗ್ತಾರೆ. ಗೋವು ಮತ್ತು ಗೋವಿನ ಕರು ಏಕಕಾಲದಲ್ಲಿ. ಒಂದು ಆಕಳು ಮರಿ ಹಾಕ್ಬೇಕಾದ್ರೆ ಒಂದು 5 ವರ್ಷದ ಆಕಳ ಆದ್ರೆ ಮರಿ ಹೋಗಿ ಆಕಳಾಯ್ತಂದ್ರೆ ಅವಾಗ ಅದು ಮರಿ ಹಾಕುವ ಯೋಗ್ಯತೆ ಬರ್ತದೆ. ಆದರೆ ಸ್ವಪ್ನದಲ್ಲಿ ಹೆಂಗದ ಏಕಕಾಲದಲ್ಲಿ. ಅದೇ ರೀತಿ ಇಲ್ಲಿ ಕೂಡ ಕೂಟಸ್ಥ ಆಭಾಸ ಬಿಂಬ ಪ್ರತಿಬಿಂಬ ಮತ್ತು ಸ್ವಪ್ನದ ಪದಾರ್ಥಗಳ ಹಾಗೆ ಏಕಕಾಲದಲ್ಲಿ ಪ್ರತೀತಿ ಆಗ್ತವಪ್ಪ ಅಂತ ಹೇಳಿ
190ನೇ ವಿಷಯಾಂಕದಲ್ಲಿ ಏನ್ ಹೇಳ್ತಾರೆ ಅವರು? ಬಾಹ್ಯ ಪದಾರ್ಥದಲ್ಲಿ, ಅಂದ್ರೆ ಬಾಹ್ಯ ಪದಾರ್ಥಗಳು ಅಂತಂದ್ರೆ ಬ್ರಹ್ಮಾಂಡದಲ್ಲಿ ಪಂಚಮಹಾಭೂತಗಳದವ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಈ ಪಂಚಮಹಾಭೂತಗಳಲ್ಲಿ ಪಂಚ ವಿಷಯಗಳದವ. ಪೃಥ್ವಿಯಲ್ಲಿ ಗಂಧ, ಜಲದಲ್ಲಿ ರುಚಿ, ಅಗ್ನಿಯಲ್ಲಿ ರೂಪ, ವಾಯುವಿನಲ್ಲಿ ಸ್ಪರ್ಶ, ಆಕಾಶದಲ್ಲಿ ಶಬ್ದ. ಇವುಗಳನ್ನು ಗ್ರಹಿಸುವುದಕ್ಕೆ ನಮ್ಮ ಪಿಂಡಾಂಡದಲ್ಲಿ, ಬ್ರಹ್ಮಾಂಡದಲ್ಲಿ ವಿಷಯಗಳದವ, ಪಿಂಡಾಂಡದಲ್ಲಿ ಪಂಚ ಜ್ಞಾನೇಂದ್ರಿಯಗಳದವ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ ಕಣ್ಣಿನಿಂದ ರೂಪ ವಿಷಯವನ್ನ ಗ್ರಹಣ ಮಾಡುವಾಗ ಯಾವ ರೀತಿ ಆಭಾಸ ಮತ್ತು ವೃತ್ತಿಗಳು ಏನ್ ಕೆಲಸ ಮಾಡ್ತವ? ವೃತ್ತಿ ಏನೋ ರೂಪ ಕಾಣ್ತಾ ಇದೆ ಅಂತ ಹೇಳಿದರೆ ಆಭಾಸ ಯಾವ ರೂಪ ಅಂತ ಗುರುತಿಸ್ತಾನೆ. ಅದೇ ರೀತಿ ಉಳಿದ ಪಂಚ ವಿಷಯಗಳಲ್ಲಿ ಕೂಡ ರೂಪ ಬಿಟ್ಟು ಈ ಶಬ್ದ, ಸ್ಪರ್ಶ, ರಸ, ಗಂಧಗಳ ಗ್ರಹಣದಲ್ಲಿಯೂ ಕೂಡ ಆ ಒಂದು ಆವರಣ ಭಂಗ ಮಾಡುವ ಕೆಲಸ ವೃತ್ತಿಯದು. ಮತ್ತು ಯಾವ ಶಬ್ದ, ಯಾವ ರಸ, ಯಾವ ಗಂಧ, ಯಾವುದರ ಸ್ಪರ್ಶ ಅಂತೇಳಿ ಗುರುತಿಸುವಂತ ಕೆಲಸ ಯಾರ್ದದು? ಯಾವುದು ಅಂತ ಗೊತ್ತು ಮಾಡೋದು? ಆಭಾಸನದು. ಮತ್ತು ವೃತ್ತಿಗೆ ಅವುಗಳನ್ನ ಪ್ರಕಾಶ ಮಾಡುವ ಶಕ್ತಿ ಇಲ್ಲ. ಯಾಕ ಅಂತಂದ್ರೆ ವೃತ್ತಿ ಜಡವಾಗಿದೆ, ಅಂತಃಕರಣ ಜಡವಾಗಿದೆ. ಮತ್ತು ಆಭಾಸನಿಗೆ ಇದನ್ನ ಪ್ರಕಾಶ ಮಾಡುವಂತ ಶಕ್ತಿ ಹೆಂಗ ಬಂತು ಅಂತಂದ್ರ ಆತ ಚೇತನದ ಪ್ರತಿಬಿಂಬವಾಗಿರುವ ಕಾರಣ. ಹೌದಾ? ಚೇತನದ ಪ್ರತಿಬಿಂಬ ಆಗಿದ್ದಕ್ಕೆ ಆತನಿಗೆ ಜಡ ವಸ್ತುಗಳನ್ನು ಗುರುತಿಸುವ ಸಾಮರ್ಥ್ಯ ಆದರೆ ಆತನಿಗೆ ಚೇತನವನ್ನು ಗುರುತಿಸುವಂತ, ತನಗೆ ಆಧಾರವಾಗಿರುವಂತ ಚೇತನವನ್ನೇ ಗುರುತಿಸುವ ಸಾಮರ್ಥ್ಯ ಆತನಿಗೆ ಇಲ್ಲ. ಅಲ್ಲಿ ಏನಾಯ್ತು? ಯಾವ ಒಂದು ದೋಹ, 116ನೇ ದೋಹ ಏನ್ ಹೇಳ್ತಾರೆ? ಏಕ ಸಮಯ ಹಿ ಭಾನವೈ ಸಾಕ್ಷಿ ಅರು ಆಭಾಸ್. ಏಕಕಾಲದಲ್ಲಿ ಭಾನವಾಗುತ್ತದೆ ಸಾಕ್ಷಿ ಮತ್ತು ಆಭಾಸ. ದೂಜೋ ಚೇತನಕ್ಕೋ ವಿಷಯ. ದೂಜೋ ಅಂತಂದ್ರೆ ಆಭಾಸ ಮತ್ತು ಸಾಕ್ಷಿ ಅಂತೇನದಲ್ಲ, ಆಭಾಸ ಏನಾಗ್ತಾನ? ಸಾಕ್ಷಿಗೆ ವಿಷಯವಾಗುತ್ತಾನೆ. ಸಾಕ್ಷಿ ಹೆಂಗದನ? ಸಾಕ್ಷಿ ಸ್ವಯಂ ಪ್ರಕಾಶ. ಸಾಕ್ಷಿ ಸ್ವಯಂ ಪ್ರಕಾಶನಾಗಿದ್ದಾನೆ. ಸಾಕ್ಷಿ ಏನ್ ಮಾಡ್ತಾನ? ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ತನ್ನ ಪ್ರಕಾಶದಲ್ಲಿ ತನ್ನನ್ನು ಮತ್ತು ಎಲ್ಲವನ್ನು ಪ್ರಕಾಶ ಮಾಡುವಂತ ಸಾಮರ್ಥ್ಯ ಸಾಕ್ಷಿ ಚೇತನ, ಕೂಟಸ್ಥ ಚೇತನ, ಬ್ರಹ್ಮಚೇತನ, ಆತ್ಮಚೇತನ ಏನಂತೀರಿ ಅದಕ್ಕಂತ ಅಂತ ಸಾಮರ್ಥ್ಯ ಅದ. ಅಂತ ಸಾಕ್ಷಿ ಚೇತನ ಏನ್ ಮಾಡ್ತದಪ್ಪ ಅಂದ್ರೆ ಆಭಾಸನನ್ನ ಪ್ರಕಾಶ ಮಾಡುತ್ತದೆ. ಮತ್ತು ಆಭಾಸ ಏನದನ? ಸಾಕ್ಷಿಗೆ ವಿಷಯವಾಗಿದ್ದಾನೆ. ಅಂದ್ರೆ ಸಾಕ್ಷಿಯಿಂದ ಅರಿಸಿಕೊಳ್ಳುವವನಾಗಿದ್ದಾನೆ. ಸಾಕ್ಷಿ ಏನದ? ಅರಿಯುವಂತ ವಸ್ತು ಆಗಿದೆ. ಅರಿಯುವ ವಸ್ತುವಿಗೆ ಆತ್ಮ ಅಂತೀವಿ, ಅರಿಸಿಕೊಳ್ಳುವ ವಸ್ತುವಿಗೆ ಅನಾತ್ಮ ಅಂತೀವಿ. ಈ ರೀತಿ ಹೇಳಿ ಶ್ರೀ ವಿಚಾರ ಸಾಗರದ 4ನೇ ತರಂಗದಲ್ಲಿ ಬಾಹ್ಯದಲ್ಲಿರುವ ಪದಾರ್ಥಗಳಲ್ಲಿ ವೃತ್ತಿ ಹಾಗೂ ಆಭಾಸ ಎರಡರದು ಉಪಯೋಗವಿದೆ. ಘಟದ ಉದಾಹರಣೆಯೊಂದಿಗೆ ಅದರಲ್ಲಿ ಅಜ್ಞಾನದ ಆಶ್ರಯ ಹೇಳಲ್ಪಟ್ಟಿದೆ. ಈ ಹಿಂದೆ ಅಂತಃಕರಣದಲ್ಲಿ ಕೂಟಸ್ಥ ಹಾಗೂ ಆಭಾಸಗಳ ಪ್ರತೀತಿಯ ವಿಷಯವನ್ನ ಚಿಂತನೆ ಮಾಡಲಾಗಿತ್ತು. ಘಟದ ಉದಾಹರಣೆ ತಗೊಂಡು ಅಜ್ಞಾನದ ಯಾವಾಗೇ ಆಗಲಿ ಅಜ್ಞಾನ, ಮಾಯೆ ಮತ್ತ ಏನು ಅವಿದ್ಯೆ ಇವು ಏನದವ? ಇವು
ಚೇತನವನ್ನು ಆಶ್ರಯಿಸಿರುತ್ತವೆ. ಚೇತನವನ್ನು ಆಶ್ರಯಿಸಿರ್ತವೆ ಅಂದ್ರೆ ಎಂಥ ಚೇತನವನ್ನು ಆಶ್ರಯಿಸಿರ್ತವಂತಂದ್ರೆ, ಬ್ರಹ್ಮಚೇತನ ಇಡೀ ಬ್ರಹ್ಮಾಂಡದ ತುಂಬ ಇದ್ದಾಗ ಸಾಮಾನ್ಯ ಚೇತನ ಎಲ್ಲಿದ ಅಲ್ಲಿ ಅದು ಆಶ್ರಯ ಮಾಡಿರಂಗಿಲ್ಲ. ಅದು ವಿಶೇಷ ಚೇತನ ಎಲ್ಲಿ ಅಂದ್ರೆ ಅಂತಃಕರಣ ಸಹಿತವಾದ ಕೂಟಸ್ಥ ಎಲ್ಲದನ, ಅಂತ ಕೂಟಸ್ಥನಲ್ಲಿ ಈ ಯಾವುದು ಅಜ್ಞಾನ ಆಶ್ರಯ ಮಾಡಿರ್ತದ. ಅಂತಃಕರಣ ಸಹಿತವಾದ ಕೂಟಸ್ಥ. ಬರೀ ಸಾಮಾನ್ಯ ಚೇತನ ಬ್ರಹ್ಮ ಎಲ್ಲಾ ಕಡೆ ಅದನ್ನ, ಘಟದೊಳಗ ಬ್ರಹ್ಮನ, ಆ ಬ್ರಹ್ಮನಲ್ಲಿ ಅಂತಃಕರಣ ಇಲ್ಲ, ಅಲ್ಲಿ ಅಜ್ಞಾನ ಇರಂಗಿಲ್ಲ. ಅಜ್ಞಾನ ಎಲ್ಲಿದೆ ಅಂತಂದ್ರೆ ಅಂತಃಕರಣ ಸಮೇತವಾದಂತ ಅಜ್ಞಾನದ ಕಾರ್ಯ ಅಂತೇನಂತೀವಲ್ಲ, ಅಲ್ಲಿ ಏನಾಗ್ತದ ಈ ಒಂದು ಮಾಯೆ, ಅವಿದ್ಯೆ, ಅಜ್ಞಾನ ಆಶ್ರಯ ತೆಗೆದುಕೊಂಡಿರುತ್ತದೆ. ಅದು ಏನ್ ಮಾಡ್ತದಪ್ಪ ಅಂದ್ರೆ, ಅಂತ ಕೂಟಸ್ಥನಲ್ಲಿ ಆಶ್ರಯ ತಗೊಂಡು ಆ ಕೂಟಸ್ಥನನ್ನೇ ಗುರುತಿಸಲಾರ್ದಂಗ ಮುಚ್ಚಾಕಿ ಬಿಟ್ಟಿರ್ತದ. ಅದು ಅಜ್ಞಾನದ ಕೆಲಸ. ಮತ್ತೆ ಈ ಹಿಂದೆ ಅಂತಃಕರಣದಲ್ಲಿ ಕೂಟಸ್ಥ ಹಾಗೂ ಆಭಾಸರ ಪ್ರತೀತಿಯ ವಿಷಯವನ್ನು ಚಿಂತನೆ ಮಾಡಲಾಗಿತ್ತು. ಆಭಾಸ ಮತ್ತು ಕೂಟಸ್ಥ ಅಹಂವೃತ್ತಿಯಲ್ಲಿ ಕ್ರಮವಾಗಿ ಪ್ರತೀತಿಯಾಗುತ್ತಾರೋ ಅಥವಾ ಕ್ರಮ ಇಲ್ಲದೆ ಪ್ರತೀತಿಯಾಗುತ್ತಾರೋ ಅಂತಂದ್ರೆ, ಕ್ರಮವಾಗಿ ಅಂದ್ರೆ ಮೊದಲು ಆಭಾಸ ಆಮೇಲೆ ಕೂಟಸ್ಥ, ಅಥವಾ ಮೊದಲು ಕೂಟಸ್ಥ ಆಮೇಲೆ ಆಭಾಸ ಪ್ರತೀತಿಯಾಗುತ್ತಾರೋ, ಅಥವಾ ಕ್ರಮ ಇಲ್ಲದೆ ಒಂದೇ ಬಾರಿಗೆ ಇಬ್ಬರೂ ಪ್ರತೀತಿಯಾಗುತ್ತಾರೋ ಅಂತಂದ್ರೆ, ಅಹಂವೃತ್ತಿಯಲ್ಲಿ ಆಭಾಸ ಕೂಟಸ್ಥ ಇಬ್ಬರದು ಏಕಕಾಲದಲ್ಲಿ ಪ್ರತೀತಿಯಾಗುತ್ತದೆ ಮತ್ತು ಆಭಾಸನು ಕೂಟಸ್ಥನಿಂದ ಪ್ರಕಾಶಿಸಲ್ಪಡುತ್ತಾನೆ. ಅದಕ್ಕೇನು ದೂಜೆ ಅಂದ್ರೆ ಎರಡನೇದು, ಒಂದನೇದು ಕೂಟಸ್ಥ, ಎರಡನೇದು ಆಭಾಸ. ದೂಜೆ ಚೇತನಕ್ಕೂ ವಿಷಯ ಅಂತಂದ್ರ ಆಭಾಸನು ಕೂಟಸ್ಥನಿಂದ ಪ್ರಕಾಶಿಸಲ್ಪಡುತ್ತಾನೆ ಅಂತದರ ಅರ್ಥ. ಮತ್ತು ಕೂಟಸ್ಥನು ಸ್ವಯಂ ಪ್ರಕಾಶನಾಗಿದ್ದಾನೆ. ಈ ರೀತಿ ಹೇಳ್ಕೊಂಡು ಆಭಾಸನಿಂದ ಕೂಟಸ್ಥನ ಪ್ರಕಾಶ ಆಗುವುದಿಲ್ಲ. ಇದು ಆಂತರಿಕ ವಿಷಯ. ಇದೇನದ, ಈ ಒಂದು ಸಾಕ್ಷಿ ಸ್ವಯಂ ಪ್ರಕಾಶ ಅದನಂತ ಅಷ್ಟೇ ಹೇಳಿಬಿಟ್ರವರು. ಅದರ ಮುಂದೆ ನಾವು ತಿಳ್ಕೋಬೇಕೇನಪ್ಪ ಅಂತಂದ್ರೆ, ಆಭಾಸನು ಕೂಟಸ್ಥನಿಂದ ಪ್ರಕಾಶಿಸಲ್ಪಡುತ್ತಾನೆ ಮತ್ತು ಕೂಟಸ್ಥನು ಸ್ವಯಂ ಪ್ರಕಾಶನಾಗಿದ್ದಾನೆ ಅಂತೇಳಿ, ಮೂರನೇದೇನು ಆಭಾಸನಿಂದ ಕೂಟಸ್ಥನನ್ನು ಪ್ರಕಾಶ ಮಾಡಲಿಕ್ಕಾಗುವುದಿಲ್ಲ ಅನ್ನೋದು ನಾವು ತಿಳ್ಕೋಬೇಕು. ಬಾಹ್ಯದ ಪದಾರ್ಥದಲ್ಲಿ ವೃತ್ತಿ ಮತ್ತು ಆಭಾಸ ಇವೆರಡರದು ಪ್ರಯೋಜನವಿದೆ. ಹೊರಗಿನ ಪದಾರ್ಥಗಳನ್ನ, ವಿಷಯಗಳನ್ನ ಇಂದ್ರಿಯಗಳ ಮೂಲಕ ಗ್ರಹಣ ಮಾಡಬೇಕಾದ್ರೆ ವೃತ್ತಿ ಮತ್ತು ಆಭಾಸ ಎರಡೂ ಬೇಕೇ ಬೇಕು. ಯಾವಾಗ ಅಲ್ಲಿ ಆಭಾಸ ಇದ್ದಲ್ಲಿ ವೃತ್ತಿ ಇರ್ತದ, ವೃತ್ತಿ ಇದ್ದಲ್ಲಿ ಆಭಾಸ ಇರ್ತದ. ಚಚಡಿ ಇದ್ದಲ್ಲಿ ಪತ್ರಪ್ಪ ಇರ್ತಾನ, ಪತ್ರಪ್ಪ ಇದ್ದಲ್ಲಿ ಚಚಡಿ. ಹಿಂಗೆ ತಿಳ್ಕೊಂಡ್ಬಿಡ್ರಿ. ವೃತ್ತಿ ಇಲ್ಲದಿದ್ದರೆ ಆಭಾಸ ಇರಲಿಕ್ಕೆ ಶಕ್ಯವಿಲ್ಲ. ಹೆಂಗ ಅವರಿಬ್ರು ಜೋಡಾಗಿರ್ತಾರ, ಇಲ್ಲಿ ಚಚಡಿ ಅವ್ರು ಬಂದಾರ ಅಂತಂದ್ರೆ ಅಲ್ಲಿ ಬಾಗಲಾಗ ಪತ್ರಪ್ಪ ಅವ್ರು ಇದ್ದೇ ಇರ್ತಾರ. ಹಂಗ ಪತ್ರಪ್ಪ ಇಲ್ಲ ಅಂದ್ರೆ ಅಲ್ಲಿ ಚಚಡಿ ಅವ್ರು ಇಲ್ಲ ಅಂತ. ಆದರ್ಶ ಮಿತ್ರರು ಅವರಿಬ್ರು. ಎಂತ ಮಿತ್ರರು? ಆದರ್ಶ ದಂಪತಿಗಳಿದ್ದಂಗೆ ಅವರು ಆದರ್ಶ ಮಿತ್ರರು. ಉಳಿದವ್ರು ಯಾರು ಹಂಗಿಲ್ಲ. ನಾವು ಅದ್ಭುತ ಮೈತ್ರಿ ಅವರು. ಅದೇ ರೀತಿ ಇವರಿಬ್ರು ಹೆಂಗದಾರ, ಆಭಾಸ ಮತ್ತು ವೃತ್ತಿ ಇವರಿಬ್ರು ಹೆಂಗದಾರ, ಏಕಕಾಲಕ್ಕೆ ಪ್ರತೀತಿ ಅಂತ. ಇವ್ರು ಯಾರು ಏನಂತಾರ, ಇವರು ಕೂಟಸ್ಥ ಮತ್ತು ಆಭಾಸ ಏಕಕಾಲಕ್ಕೆ ಪ್ರತೀತಿ ಆಗ್ತಾರ. ಮತ್ತೇನದ, ವೃತ್ತಿ ಮತ್ತು ಆಭಾಸ ಇಬ್ರು ಜೊತೆ ಜೊತೆಯಾಗಿರ್ತಾರೆ. ಇವು ಒಟ್ಟ ಒಂದು ಬಿಟ್ಟು ಒಂದು ಇರಂಗಿಲ್ಲ. ಇವೆಲ್ಲ ತಿಳ್ಕೋಬೇಕು. ಇವೆಲ್ಲ ವೇದಾಂತ ಸಿದ್ಧಾಂತದ ಬುನಾದಿಗಳು, ಫೌಂಡೇಶನ್. ನಾವು ವೃತ್ತಿ ಸುದ್ದಿ ಮಾತಾಡಿದಾಗ ಮತ್ತೆ ಆಭಾಸನ ಸುದ್ದಿ ಮಾತಾಡೋದು ಬೇಕಾಗಿಲ್ಲ.
ಅಂತಃಕರಣ ವೃತ್ತಿಯೊಳಗೆ ಅದ್ ಹೆಂಗಂತಂದ್ರೆ ವೃತ್ತಿ ಆದ ಅಂತಂದ್ರೆ ಅಲ್ಲಿ ಆಭಾಸ, ಆಭಾಸದನ ಅಂದ್ರೆ ಅಲ್ಲಿ ವೃತ್ತಿ ಆದ. ಒಬ್ಬಕ್ಕೆ ಹೆಣ್ಣು ಮಗಳು ಮದುವೆಯಾಗಿ ಕೊಳ್ಳಾಗ ತಾಳಿ ಕಟ್ಟಿಕೊಂಡಾಳ, ಬಗ್ಲಾಗ ಕೂಸು ಹೊತ್ಕೊಂಡು ನಿಂತಾಳ ಅಂತಂದ್ರೆ ಅದರ ಅರ್ಥ ನಾವೇ ಮಾಡ್ಕೋಬೇಕು, ಹೌದಿಲ್ಲ? ಅದು ಅಕ್ಕಿದೇ ಕೂಸು, ಅಕ್ಕಿ ಮೊದಲು ಮದುವೆ ಆಗ್ಯದ ಅಂತ ತಿಳ್ಕೋಬೇಕು. ಬಿಟ್ಟಿಗೆ ಕೂಸು ಹೊತ್ಕೊಂಡು ನಿಂತು ಹೆಣ್ಣು ಮಗಳಿಗೆ ಕೊಳ್ಳಾಗ ಮಂಗಳಸೂತ್ರ ಇದ್ದಕ್ಕಿಗೆ ಹೋಗಿ ನೀನ್ ಮದುವೆ ಆಗ್ಯದೇನಂತ ಕೇಳೋದಿರ್ತದನ್ರಿ ಪ್ರಶ್ನೆ. ನಾವು ತಿಳ್ಕೊಳ್ಳೋ ಕೆಲವೊಂದಿರ್ತಾವ. ಹಂಗ ಅದೆಷ್ಟು ಸಹಜವಾಗಿ ತಿಳ್ಕೊತೀರಿ ಅದೇ ರೀತಿ ಇಲ್ಲಿ ಸಹಿತ ನಾವೇನ್ ಮಾಡ್ಬೇಕು, ಎಲ್ಲಿ ಆಭಾಸದ ಅದರ ಜೊತೆಗೆ ವೃತ್ತಿ ಅದ, ವೃತ್ತಿ ಎಲ್ಲಿ ಅದ ಆಭಾಸ ಅದರ ಜೊತೆಗೆ ಆದ ಅಂತ ತಿಳ್ಕೊಳ್ಳಂಗ ವೃತ್ತಿ ಇಲ್ಲದಿದ್ದರೆ ಆಭಾಸ ಇರಲಿಕ್ಕೆ ಶಕ್ಯವಿಲ್ಲ. ಅಂತಃಕರಣ ವೃತ್ತಿಯೊಳಗೆ ಆಭಾಸ ಇರುತ್ತಾನೆ. ಅಂತಃಕರಣ ವೃತ್ತಿಯೊಳಗೆ ಆಭಾಸ ಇರ್ತಾನ. ಒಟ್ಟ 4 ಐಟಮ್ ಇರ್ತಾವವು: ಅಂತಃಕರಣ ವೃತ್ತಿ, ಆಭಾಸ, ಮತ್ತೆ ವೃತ್ತಿ ಉಪಹಿತ ಚೇತನ, ಮತ್ತೆ ಇನ್ನೂ ಒಂದೇವಾದ ಅವಿದ್ಯೆ. ಇವು 4 ಫ್ರೆಂಡ್ಸ್ ಜೊತೆಗೆ ಇರ್ತಾವ. ಬೆಳಕಿತ್ತು ಅಂತಂದ್ರ ವೃತ್ತಿ ಹೋಗಿ ಆವರಣ ಭಂಗ ಮಾಡ್ತದ, ಆಭಾಸ ಏನ್ ಮಾಡ್ತಾನ, ಗುರುತಿಸ್ತಾನ, ಪ್ರಕಾಶ ಮಾಡ್ತಾನೆ. ಯಾವ ವಸ್ತು ಅಂತೇಳಿ ಯಾವ ವಿಷಯ ಅಂತ ಪ್ರಕಾಶ ಮಾಡ್ತಾನ. ಅಲ್ಲಿ ಬೆಳಕಿದ್ದಾಗ ಒಂದು ವೇಳೆ ಬೆಳಕಿರ್ಲಿಲ್ಲ ಅಂತಂದ್ರೆ ಏನ್ ಚಿಂತೆ ಮಾಡಬೇಡ್ರಿ, ಹಗ್ಗದಂಗ ನನಗ ಬಹಳಷ್ಟು ವಸ್ತುಗಳ ಅನುಭವ ಆದ ಅಂತೇಳಿ ಅವಿದ್ಯೆ ಏನ್ ಮಾಡ್ಬಿಡ್ತದ ಮಗಂದು, ಅದು ಹಾವದ ಅಂತ ಹೇಳಿಬಿಡ್ತದ. ಹಿಂಗಾಗಿ ಅವು 4 ಇರ್ತಾವ, 4 ಜೊತೆಯಾಗಿ ಹೊರಗೆ ಬರ್ತಾವ. ಹೊರಗೆ ಬಂದು ಜಗತ್ತಿನಾಗ ನಾನಾ ರೀತಿ ಲೀಲೆಗಳು ಮಾಡ್ತಾವ, ನಾನಾ ರೀತಿ ವಸ್ತುಗಳನ್ನ ಗುರುತಿಸ್ತಾವ. ಕೆಲವೊಂದು ತಿಳಿದು ತಿಳ್ಕೊತಾವ, ಕೆಲವೊಂದು ತಿಳಿದಾರ್ದೇನೆ ತಿಳ್ಕೊತಾವ. ಒಬ್ಬರಿಗೆ ಇನಾಮದಾರ ಅಂದ್ರೆ ಬಹಳ ಚಲೋ, ಸರಳ, ಒಳ್ಳೆ ಮನುಷ್ಯ, ಚಂದ ಪಾಠ ಹೇಳ್ತಾನ. ಇನ್ನೊಂದಿಷ್ಟು ಮಂದಿಗೆ ಇನಾಮದಾರ ಅಂದ್ರೆ ಒಬ್ಬ ಬ್ರಹ್ಮ ರಾಕ್ಷಸ, ಬಹಳ ಕೆಟ್ಟವನ. ಇವ್ರು ಹೆಂಗ್ ತಿಳ್ಕೊಂಡ್ರೆ ಹಂಗದನ ಇನಾಮದಾರ. ಹೆಂಗಿರ್ಬೇಕು ಹಂಗೆ ಅದ. ನಮ್ಮ ವೃತ್ತಿಯ ಕೆಲಸ, ನಮ್ಮ ವೃತ್ತಿ ಕೆಲವೊಂದು ತಾನೇ ತಿಳ್ಕೊತದ, ಕೆಲವೊಂದು ವಿಷಯಗಳನ್ನ ಗ್ರಹಿಸಿ ತಿಳ್ಕೊತದ, ಕೆಲವೊಂದು ಅವಿದ್ಯೆಯಿಂದ ತಿಳ್ಕೊತದ, ಕೆಲವೊಂದು ಆಭಾಸನೆಯಿಂದ ತಿಳ್ಕೊತದ. ಇವೆಲ್ಲ ಸುಳ್ಳು, ಎಲ್ಲ ಕಲ್ಪಿತ. ಅಲ್ಲಿ ಒಳಗ ತಿಳ್ಕೊಳ್ಳೋ ಒಂದು ವೃತ್ತಿ ಒಳಗಾಗ್ಲಿ ಆಭಾಸನೊಳಗಾಗ್ಲಿ ಒಳಗೊಂದು ಏನದ, ಎಲ್ಲದರೊಳಗೆ ಏನದ, ಉಪಹಿತ ಚೇತನ ಅದಿಲ್ಲ, ಬ್ರಹ್ಮಚೇತನ ಅದು ಒಂದೇ ಸತ್ಯ. ಉಳಿದದ್ದೆಲ್ಲ ಕಲ್ಪಿತ. ಆತ್ಮ ಇದ್ರೆ ತಗೊಂಡೇನ್ ಮಾಡ್ಬೇಕು, ರಾಕ್ಷಸ ಇದ್ರೆ ತಗೊಂಡೇನ್ ಮಾಡ್ಬೇಕು. ಇದು ಏನದ, ಮಹಾತ್ಮ ಅಂತ ತಿಳ್ಕೊಳ್ಳೋದು, ರಾಕ್ಷಸ ಅಂತ ತಿಳ್ಕೊಳ್ಳೋದು, ಇದು ಕರ್ಮವೆಂಬ ಜಾಲದೊಳು ಸಿಲುಕಿ, ಇದರಾಗಿ ಸಿಲುಕಿ ನೀ ಮುಕ್ತಿ ಹೊಂದುತ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಹಂಬಲಿಸಿದರು ಮನುಷ್ಯ ಮುಕ್ತಿಯನ್ನು ಕರ್ಮವೆಂಬ ಜಾಲದೊಳು ಸಿಲುಕಿ. ಈ ಅರ್ಥದೊಳಗೆ ಹೇಳ್ತಾರ. ಈ ಬ್ರಹ್ಮನನ್ನ ನೋಡದ ಬಿಟ್ಟು ನೀ ಮತ್ತ ಆ ಕಡೆ ಈ ಕಡೆ ಏನರೇ ನೋಡಿದಿ, ಶಾಸ್ತ್ರ ಯಾರು ಬರ್ದಾರ, ಯಾವ ಕಾಲದಾಗ ಬರ್ದಾರ, ಮಾಸ್ತರ್ ಯಾರು, ಏನ್ ಪಾಠ ಹೇಳಕತ್ತಾರ, ಅವ್ರು ಎಂತವ್ರ ಅದಾರ, ಯಾರಿಗೆ ಹುಟ್ಟಾರ, ಯಾವ್ರವ್ರು ಅದಾರ, ಅದ್ರ ಕಡೆ ಲಕ್ಷ್ಯ ಕೊಡಬೇಡಪ್ಪ ನೀನು. ಅಲ್ಲಿ ಏನ್ ನಡೆದದ, ಶಾಸ್ತ್ರಜ್ಞಾನ ಇರ್ಬೋದು, ಗುರುವಿನ ಪ್ರವಚನ ಇರ್ಬೋದು, ಅದರೊಳಗೆ ಕೇವಲ ನಂಬು ಜ್ಞಾನವನ್ನು, ಉಳಿದದ್ದೆಲ್ಲ ನಂಬಲಕ್ಕೆ ಹೋಗಬೇಡ. ತಗೊಂಡು ಏನ್ ಮಾಡ್ತೀವಿ, ಯಾರು ಏನೇ ಹಾಕಿರ್ಲಕ್ಕ, ಹೆಂಗೆ ಹಾಕಿರ್ಲಕ್ಕ. ನಿನ್ನ ಲಕ್ಷ್ಯ, ನಿನ್ನ ಗುರಿ ಎಲ್ಲಿರ್ಬೇಕು, ಅಲ್ಲಿ ಏನು ಜ್ಞಾನದ ಪ್ರತಿಪಾದನೆ ಆಗ್ತದ, ಅಲ್ಲಿ ಒಳಗೆ ಕೂಟಸ್ಥ ಏನದನ, ಅಲ್ಲಿ ಆ ಪ್ರಕಾಶ, ಸ್ವಯಂ ಪ್ರಕಾಶ ಏನು ಪ್ರಕಟ ಆಗ್ಲಿಕ್ಕತ್ತದ, ಆ ಪ್ರಕಾಶದ ಕಡೆ ಲಕ್ಷ್ಯ ಕೊಡು ನೀನು. ನಾವು ನಿಮ್ಮ ಗುಣ ಸ್ವಭಾವಗಳನ್ನು ನೋಡಿ ಪಾಠ ಹೇಳಕತ್ತೀವಿ ಅಂತ ನಾವು, ನೀವ್ ಹೆಂಗೆ ಯಾಕಿರ್ಲಕ್, ನಿಮ್ ಕಡೆ ನಾವು ಲಕ್ಷ್ಯ ಕೊಟ್ಟು ಪಾಠ ಹೇಳಕತ್ತೀವಿ ಅಂದ್ರಿ. ನಾವು ನಿಮ್ಮ ಕೂಟಸ್ಥನ ಕಡೆ ನೋಡೇ ಪಾಠ ಹೇಳಕತ್ತೀವಿಲ್ಲ, ಕೂಟಸ್ಥನೇ ಪಾಠ ಹೇಳಕತ್ತನ, ಕೂಟಸ್ಥನೇ ಪಾಠ ಕೇಳಕತ್ತನ. ಎದ್ರ ಪಾಠ, ಕೂಟಸ್ಥನ ಪಾಠ.
ಹೇಳೋನು ಅವನೇ, ಕೇಳೋನು ಅವನೇ, ಅವಂದೇ ಕತ್ತಿ. ಇದು ಇಷ್ಟು ಬಿಟ್ರೆ ಉಳಿದದ್ದೆಲ್ಲ ಓಟು ಲೊಳಲೊಟ್ಟೆ, ವೇಸ್ಟ್. ಇಷ್ಟೇ ಇರೋದು ಕೂಟಸ್ಥನ ಕಡೆ. ಈರಪ್ಪ ಕಲ್ಯಾಣ ಶೆಟ್ಟರಿಗೆ ಮಾತಾಡು ಅಂತ ಗಚ್ಚಮ್ಮ ಅವ್ರು ಹೇಳಿದ್ರು. ಮೊನ್ನೆ ಹೇಳಿದಾಗ ಅವ್ರು ಏನ್ ಮಾತಾಡಿದ್ರು, ಇನಾಮದಾರ್ ಸ್ವಾಮಿಯವರು ಬಹಳ ಚಲೋ ತಯಾರು ಮಾಡ್ಯಾರ. ಯಾರಿಗೆ? ಇವ್ರಿಗೆ. ಯಾರಿಗೆ? ನಾಗರತ್ನಂ ಅವ್ರಿಗೆ ತಯಾರು ಮಾಡ್ಯಾರ. ನಾಗರತ್ನಂ ಅವ್ರಿಗೆ ಒಬ್ಬರಿಗೆ ಇನಾಮದಾರ್ ಸ್ವಾಮಿಯವ್ರು ತಯಾರು ಮಾಡ್ಯಾರೇನು? ಏನು ಅವ್ರು ನನ್ನ ಮುಂದೆ ಬಂದು ಕೂತ್ ಪಾಠ ಕೇಳ್ಯಾರ, ನಾನು ಅವ್ರ ಮುಂದೆ ಕೂತ್ ಹೇಳಿನೆ, ಅವ್ರ ಊರಿಗೆ ಹೋಗಿನೆ, ನಮ್ಮೂರಿಗೆ ಬಂದಾರ, ನಾ ಇಲ್ಲಿ ಕೂತು ಓಸು ಮಂದಿಗೆ ತಯಾರು ಮಾಡೀನಿ. ನಾನು ಯಾರಿಗೆ ತಯಾರು ಮಾಡಿಲ್ಲ? ನಾನು ಎಲ್ಲರಿಗೆ ತಯಾರು ಮಾಡೀನಿ. ನಾ ತಯಾರು ಮಾಡಿದ್ರೆ ತಯಾರಾತಾರೇನು? ತಾವು ತಯಾರಾದ್ರೆ ಆತಾರ, ನಾ ತಯಾರು ಮಾಡಿದ್ರೆ ಆತಾರ್ರಿ? ಹೆಂಗ? ನೀವು ತಯಾರಾಗೋದು ನಿಮ್ಮ ಕೈಯಾಗದೋ, ಏನ್ ತಯಾರು ಮಾಡೋದು ನನ್ನ ಕೈಯಾಗದ? ಚಲೋ ತಯಾರು ಮಾಡ್ಯಾರ. ನಾನೇನು ತಯಾರು ಮಾಡೀನಿ? ಎಲ್ಲರಿಗೂ ತಯಾರು ಮಾಡದಂಗೆ ಒಂದು ಕ್ಲಾಸಿನೊಳಗೆ 40 ಹುಡುಗರು 60 ಹುಡುಗರಿಗೆ ಕುಂದಿರಿಸಿ ಮಾಸ್ತರ್ ಒಂದೇ ತರ ಪಾಠ ಹೇಳ್ತಾನೆ. ಅದರೊಳಗೆ ತಯಾರಾಗವರು ತಮ್ಮ ಸ್ವಸಾಮರ್ಥ್ಯದಿಂದ ಆಗ್ತಾರ ಇಲ್ಲ? ಅವರು ನಿಮ್ಗೆ ಯಾರು ಆಗಬೇಡ ಅಂದಾರ? ಎಲ್ಲರೂ ಆಗ್ಬೇಕು. ಎಲ್ಲರೂ ಆಗಲಿ ಅನ್ನೋದೇ ಗುರುವಿನ ಕರುಣೆ. ಎಲ್ಲರ ಮೇಲೆ ಸಮಾನ ಕರುಣೆ ಇರ್ತದೆ. ಆದ್ರೆ ಕೆಲವೊಬ್ಬರು ಗ್ರಹಣ ಮಾಡಿ ಆಗ್ತೀರಿ, ಕೆಲವೊಬ್ಬರು ಆಗಂಗಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು? ಇಲ್ಲಿ ಏನಾಯ್ತು? ವೃತ್ತಿ ಆಭಾಸ ಇಬ್ರು ಜೊತೆ ಜೊತೆಯಾಗಿರುತ್ತಾರೆ. ಅಂತಃಕರಣ ವೃತ್ತಿಯೊಳಗೆ ಆಭಾಸ ಇರುತ್ತದೆ. ವೃತ್ತಿಯು ಘಟದ ಆವರಣವನ್ನ ಭಂಗ ಮಾಡುತ್ತದೆ. ಆಭಾಸನು ಇದು ಘಟವಿರುತ್ತದೆ. ಅಯಾಂ ಘಟ ಅಂತೇಳಿ ಘಟವನ್ನು ಪ್ರಕಾಶ ಮಾಡುತ್ತಾನೆ. ಇಂಥ ಜ್ಞಾನಕ್ಕೆ ಏನಂತಾರಪ್ಪ ಅಂದ್ರೆ ಪ್ರತ್ಯಕ್ಷ ಜ್ಞಾನ ಅಂತ ಕರೀತಾರೆ. ವೃತ್ತಿ ಮತ್ತು ಘಟಗಳು ಎರಡೂ ಒಂದೇ ದೇಶದಲ್ಲಿ ಸ್ಥಿರವಾಗಿರ್ತವೆ. ಪ್ರತ್ಯಕ್ಷ ಜ್ಞಾನದಲ್ಲಿ ಇಲ್ಲಿ ಘಟದ ಜ್ಞಾನವಾಗುವುದಕ್ಕೆ ಪ್ರತ್ಯಕ್ಷ ಜ್ಞಾನವೆನ್ನುತ್ತಾರೆ. ಘಟದ ಬಾಯ ಸಂಬಂಧವಾಗಲಾರದೆಯೇ ಹೊರಗೆ ಘಟ ಇರಲಾರದೆ ಒಂದೇ ಸಲಕ್ಕ ನಮ್ಮೊಳಗೆ ಅಂತಃಕರಣದೊಳಗೆ ಯಾರೋ ಒಬ್ಬರು ಘಟ ಅಂದ್ರು, ಯಾರೋ ಒಬ್ಬರು ಹಾವು ಅಂತಂದ್ರು, ಯಾರೋ ಒಬ್ಬರು ಹುಡುಗಿ ಅಂತಂದ್ರು. ಅಂದ ಕೂಡ್ಲೇನೆ ಏನಾಗ್ತದೆ? ಅವ್ರ ಅಂತಃಕರಣದಾಗ ಒಂದು ಹುಡುಗಿ ಆಕಾರ ತಾಳ್ತದ, ಒಂದು ಹಾವಿನ ಆಕಾರ ತಾಳ್ತದ, ಯಾವನೋ ಒಬ್ಬ ರೊಕ್ಕದ ಆಕಾರ ತಾಳ್ತದ. ಹೀಗಾಗಿ ಅಲ್ಲಿ ವಿಷಯ ಇಲ್ಲದೇನೆ ನಮ್ಮ ಅಂತಃಕರಣ ಆ ವಿಷಯದ ಆಕಾರ ತಾಳ್ತು ಅಂತಂದ್ರೆ ಅದಕ್ಕೆ ಪರೋಕ್ಷ ಜ್ಞಾನ. ಘಟನೆ ಇಲ್ಲ, ಘಟದ ಆಕಾರ ತಾಳ್ತದೆ. ಹಾವಿಲ್ಲ, ಹಾವಿನ ಆಕಾರ ತಾಳ್ತದೆ. ಹುಡುಗಿ ಇಲ್ಲ, ಹುಡುಗಿ ಅಥವಾ ಹುಡುಗನ ಆಕಾರ ತಾಳ್ತದೆ. ಮಗ ವಯಸ್ಸಿಗೆ ಬಂದು ನಿಂತತ್ನಾಗ ಯಾರೇ ಒಂದು ಹುಡುಗಿ ಅಂತ ಹಿಂಗಂದ್ರೆ ಸಾಕು. ಎಲ್ಲಿ ನೋಡ್ಲಕ್ ಹೋಗಮ್ ನಡಿ, ಹುಡುಗನ್ ನೋಡ್ಲಕ್ ಹೋಗಮ್ ನಡಿ, ಹುಡುಗಿನ ನೋಡ್ಲಕ್ ಹೋಗಮ್ ನಡಿ, ಕರಿ ನೋಡ್ಲಕ್ ಬರ್ಲಿ, ಹಿಂಗೆಲ್ಲ ಇರ್ತಾವ. ಅದಕ್ಕೆ ಹೊಗೆಯದ್ದು ಜ್ಞಾನವಾಗಿದೆ, ಬೆಂಕಿಯದ್ದು ಜ್ಞಾನವಾಗಿದೆ. ದೃಷ್ಟಾಂತ ಕೊಟ್ಟರ ಹೊಗೆಯದ್ದು ಜ್ಞಾನವಾಗಿದೆ, ಬೆಂಕಿಯದ್ದು ಜ್ಞಾನ. ಅಲ್ಲಿ ಹೊಗೆ ಬರ್ಲಕ್ಕತ್ತದ, ಬೆಟ್ಟದಲ್ಲಿ ಹೊಗೆ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಬೆಂಕಿ ಆದ ಅಂತ ಒಂದು ಜ್ಞಾನ ಆಗ್ಯದ. ಆದರೆ ಹೊಗೆಯದ್ದು ಎಂಥ ಜ್ಞಾನ? ಪ್ರತ್ಯಕ್ಷ ಜ್ಞಾನ. ಹೊಗೆಯೊಳಗಿನ ಉಪಯುಕ್ತ ಚೇತನ, ನಿಮ್ಮ ವೃತ್ತಿ ಒಳಗಿನ ಉಪಯುಕ್ತ ಚೇತನ ಎರಡು ಏನಾಗ್ಯವ? ಕೂಡಲ ಸಂಗಮ ಆಗಿದ್ದಕ್ಕ ಆಭಾಸ ಇದು ಹೊಗೆ, ಧೂಮ ಅಂತ ತಿಳ್ಕೊಂಡ. ಯತ್ರ ಯತ್ರ ಧೂಮ ತತ್ರ ತತ್ರ ವೈನಿ. ಎಲ್ಲಿ ಧೂಮ ಆದ ಅಲ್ಲಿ ಬೆಂಕಿ ಇರ್ತದ ಅಂತ ಅನುಭವದ ಜ್ಞಾನ. ಆದರೆ ಬೆಂಕಿ ಕಾಣಲಿಲ್ಲ. ಬೆಂಕಿ ಕಾಣಲಾರದೆ ನಮ್ಮ ಅಂತಃಕರಣ ವೃತ್ತಿ ಏನಾಗ್ಯದ? ಅಲ್ಲಿ ಬೆಂಕಿ ಆದಂತ ಬೆಂಕಿ ಆಕಾರ ತಾಳದ. ಅದಕ್ಕೇನಾಯ್ತು? ಬೆಂಕಿ ನೋಡಲಾರದೆ ವಿಷಯ ಇಲ್ಲದೇ ವಿಷಯಾಕಾರವಾದಂತ ವೃತ್ತಿಯ ಜ್ಞಾನಕ್ಕೆ ಏನಂತಾರಂದ್ರೆ ಪರೋಕ್ಷ ಜ್ಞಾನ ಅಂತಾರೆ. ಇಲ್ಲಿ ಘಟವಿರುತ್ತದೆ, ಇದು ಪ್ರತ್ಯಕ್ಷ ಜ್ಞಾನ. ಅಲ್ಲಿ ಘಟವಿರುತ್ತದೆ, ಇದು ಪರೋಕ್ಷ ಜ್ಞಾನ. ಹೆಂಗ? ಪ್ರತ್ಯಕ್ಷ ಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ.
ಹೌದಲ್ರಿ? ಪ್ರತ್ಯಕ್ಷ ಪರೋಕ್ಷ. LKG ಹುಡುಗಿಗೆ ನಮ್ಮ ಮನೆ ಹತ್ರ ಒಂದು ಪಾಠ ಏನಪ್ಪಾ ಅಂತಂದ್ರೆ, ಅದರೊಳಗ ಫಸ್ಟ್ ಇಂಗ್ಲಿಷ್ ಮೀಡಿಯಂ ಹಚ್ಚಿದ್ರು. ಅರ್ಚನಾ ಅಂತ ಸಣ್ಣ ಹುಡುಗಿ LKG. ಈಗ 4 ಮಕ್ಕಳಿಗೆ ಯಾವುದು ಪ್ರಶ್ನೆ ಬೇರೆ. ಆಕಿದ್ ಹೆಂಗಿತ್ತಪ್ಪ ಅಂದ್ರ ಪರೋಕ್ಷ ಜ್ಞಾನ ಹೇಳ್ಬೇಡಂತಿದ್ದಳಕ್ಕೆ. APPLE ಆಪಲ್ ಅಂತಂದ್ರೆ ಏನ್ ಮಾಡ್ಬೇಕ ಅವ್ರಮ್ಮ? ಹಂಗಾಕಿ ಬೈಪಟ್ ಮಾಡ್ತಾನೆ ಇರ್ಲಿಲ್ಲ. ಆಕಿ ಮುಂದೇನ್ ಇಡ್ಬೇಕು ತಂದಾಕಿ. ಪರೋಕ್ಷ ಜ್ಞಾನ ಬೇಕಾಗಿಲ್ಲ. ಮುಂದೇನಿಟ್ರು ಆಕಿ ಅದು ಓದ್ತಿದ್ದಳು. ಏನಿಡ್ಬೇಕು? ಆಪಲ್ ತಂದಿಡ್ಬೇಕು. ಆಪಲ್ ಇಟ್ರೆ ಆಕಿ APPLE ಆಪಲ್ ಹಚ್ಚಿದಳು. ಇಲ್ಲ ಅಂತಂದ್ರೆ ಅದು ಬರಿತಾ ಇದ್ದಿಲ್ಲ, ಓದ್ತಾ ಇದ್ದಿದ್ದಿಲ್ಲ. ಅಷ್ಟು ಜಿದ್ದಕ್ಕಿದು. BAT ಬ್ಯಾಟ್ ಅಂತಂದ್ರೆ ಬ್ಯಾಟ್ ಇಡಬೇಕ ಅವ್ರಮ್ಮ. ಅಪರೋಕ್ಷ ಜ್ಞಾನದಿಂದಲೇ ಆಕಿ ಕಲಿತಿದ್ದಳು. ಅಷ್ಟು ಪರ್ಫೆಕ್ಟ್ ಆಕೆ. ಇಲ್ಲಿ ನಮ್ಮಲ್ಲಿ ರಾಘವೇಂದ್ರ ಭಂಡಾರಿ ಅಂತೇಳಿ ಯೂನಿವರ್ಸಿಟಿ HOD ಅದಾರ. ಅವರು ಯೂನಿವರ್ಸಿಟಿ ಒಳಗೆ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಬಾಗಲಕೋಟೆಯವರು. ರಾಘವೇಂದ್ರ ಶೆಟ್ಟರ್ ಅಂತೇಳಿ ಬಾಗಲಕೋಟೆಯವರು. ಬಾಗಲಕೋಟೆನೊಳಗ ಒಂದು LKG UKG 2 ಕ್ಲಾಸ್ ಓಪನ್ ಮಾಡ್ಯಾರ. ಅವರು ಅಲ್ಲಿ ಬಾಗಲಕೋಟೆ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗಿ ಬಂದು ಇಲ್ಲಿ ನಮ್ಮ ರಾಯಚೂರು ಯೂನಿವರ್ಸಿಟಿಯಾಗ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗ್ಯಾರ. ಅವರು ಪಾಠ LKG UKG ಪಾಠಗಳು ಹೇಳೋದಕ್ಕ ಏನ್ ಮಾಡ್ಯಾರ ಗೊತ್ತಾ? 1.5 ಕೋಟಿ ರೂಪಾಯಿ ವಸ್ತುಗಳನ್ನ ತಂದಾರ. 1.5 ಕೋಟಿ ರೂಪಾಯಿ ಬರೀ LKG UKG ಪಾಠ ಕಲಿಸ್ಲಕ್ಕ. ಟೀಚಿಂಗ್ ಏಡ್. ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ. ಈ ಅಪರೋಕ್ಷ ಜ್ಞಾನ, ಲೋಕಜ್ಞಾನ ಈ ಮಕ್ಕಳಿಗೆ ಚೆನ್ನಾಗಿ ಕಲಿಸ್ಬೇಕು ಅಂತೇಳಿ ಅಷ್ಟು ಪರಿ ಮಾಡ್ಯಾರ. ಹಿಂಗ ಕ್ವಾಲಿಟಿ ಅಂದ್ರ ಎಜುಕೇಶನ್ ಅಂತಂದ್ರ ಅದು ಅನುಭವಕ್ಕೆ ತರೋದು. ಸುಮ್ಮನೆ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ ಬಾಯಿಲೆ ಅಂದ್ರೆ ಆಗಂಗಿಲ್ಲ. ಅಹಂ ಬ್ರಹ್ಮಾಸ್ಮಿ ಆಗೋದಕ್ಕೆ ಏನೇನು ಅಡ್ಡಿ ಅದಾವ ಅವೆಲ್ಲ ಕಿತ್ತಿ ಒಗದ್ರ ಆವಾಗ ಅಹಂ ಬ್ರಹ್ಮಾಸ್ಮಿನೇ ಅದ, ಮತ್ತೆ ಬೇರೆ ಏನೂ ಇಲ್ಲ. ಈ ಪರೋಕ್ಷ ಅಪರೋಕ್ಷ ವಿಚಾರಗಳನ್ನ ಹೇಳಿದ ಬಳಿಕ ಈಗ ಪ್ರಮಾಣಗಳ ವಿಚಾರಗಳನ್ನು ಹೇಳುತ್ತಿದ್ದೇವೆ. ಪ್ರಮಾಣಗಳ ವಿಷಯಕ್ಕ ಪೀಠಿಕೆ ಹಾಕ್ಲಕತ್ತಾರ. ಇಲ್ಲಿ ತನಕ ಹೇಳಿದ್ರ ಏನಾರ ಡೌಟ್ ಅದ ಏನು ಮತ್ತೆ ಹೇಳ್ಬೇಕ? ತೇರು ಮುಂದಕ್ಕೆ ಹೋಗ್ಬೇಕ ಏನು? ಒಂದು 2 ಹೆಜ್ಜೆ ಹಿಂದಕ್ಕೆ ಹೋಗ್ಬೇಕ? ಬೇಕಾದಷ್ಟು ಹಿಂದಕ್ಕೆ ಮುಂದಕ್ಕೆ ಎಲ್ಲ ಮಾಡಿವಿ. ಬೆಣ್ಣೆ ಬಂದದ ಇಲ್ಲ? ಮಂಥನ ಮಾಡೇ ಆಯ್ತು. ನೀರ ಕಡೆದಡೆ ಬೆಣ್ಣೆಯ ಹಡೆಯಬಲ್ಲದೆ. ಬರೀ ಶಾಸ್ತ್ರಜ್ಞಾನದಿಂದ ಬೆಣ್ಣೆ ಹಡಿಲಕ್ಕಾಗಂಗಿಲ್ಲ. ಮಜ್ಜಿಗೆ ಕಡಿಬೇಕು. ನಿಮ್ಮ ಒಳಗಿಂದು ಅನುಭವದ ಮಜ್ಜಿಗೆ ಕಡಿದ್ರ ಬೆಣ್ಣೆ ಬರ್ತದೆ. ಬ್ರಹ್ಮಜ್ಞಾನದ ಬೆಣ್ಣೆ. ಬರೀ ನೀರು ಕಡ್ಕೊತ್ ಕೂತ್ರ ಆಗಂಗಿಲ್ಲ. ಶಾಸ್ತ್ರಿಲಿಂತ ಆಗಲ್ಲ. ನಿಮ್ಮೊಳಗಿನ ಅನುಭವನು ಬರ್ಬೇಕು ಅದ್ರೊಳಗೆ. ಎಲ್ಲಿಯ ತನಕ ಮುಂದೆ ಹೋಗಮ್ಮ? ಸಿಂಹಾವಲೋಕನ ಮುಗೀತು. ನಿಮ್ಮ ಆಜ್ಞೆಯಿಂದ ಮುಂದೋತು ತೇರು. ನಾವು ಜಕ್ಕೊಂಡು ಹೋಗಿದ್ದೇವೆ, ಬಡ ಬಡ ಮುಂದಾದೆವು. ಹಿಂದಿನವ್ರು ಏನು ತಿಳ್ಕೊಳ್ಳಿಲ್ಲ, ನಾನೇ ನೋಡ್ಬೇಕವ. ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನ ಎಂಬ 2 ಸ್ವರೂಪಗಳನ್ನು ಹೇಳಿಕೊಂಡು ಬಂದಿದ್ದಾರೆ. ಕಲ್ಯಾಣಪ್ಪನವರು ಬಾಗಲಕೋಟೆನಲ್ಲಿ ಇರುತ್ತಾರೆ. ಕಲ್ಯಾಣಪ್ಪನವರು ನಿವೃತ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ಮತ್ತೆ ಕಲ್ಯಾಣಪ್ಪನವರು ಶುದ್ಧ ಬ್ರಹ್ಮಜ್ಞಾನಿಗಳಾಗಿದ್ದಾರೆ. ಪೀಠದ ಧರ್ಮಾಧಿಕಾರಿಗಳಾಗಿದ್ದಾರೆ. ಇದೆಲ್ಲ ಎಂತ ಜ್ಞಾನಿದು? ಪರೋಕ್ಷನ ಅಪರೋಕ್ಷನ? ಪರೋಕ್ಷ ಜ್ಞಾನ. ನಾನೇ ಕಲ್ಯಾಣಪ್ಪ ಇದ್ದೇನೆ ಏನ್ರಿ?
ಅಪರೋಕ್ಷ ಜ್ಞಾನ. ಕಲ್ಯಾಣಪ್ಪನವರನ್ನು ಸಾಕ್ಷಾತ್ ಆಗಿ ಹೋಗಿ ಭೇಟಿ ಆದ್ರೆ ಅದು ಅಪರೋಕ್ಷ ಜ್ಞಾನ. ಕಲ್ಯಾಣಪ್ಪನವರು ಇಲ್ಲದೆ ಕಲ್ಯಾಣಪ್ಪನವರ ಬಗ್ಗೆ ಒಂದು ಪ್ರಭಾವ, ವಿಚಾರ, ಆಚಾರಗಳನ್ನು ನಾವು ಮಾಡ್ಕೊತಾ ಇದ್ದೇವೆ ಅಂತಂದ್ರೆ ಅದು ಪರೋಕ್ಷ ಜ್ಞಾನ. ಇಷ್ಟೇ ಇರೋದು. ಅಭಾನ ಪಾದಕ ಆವರಣ ನಿವೃತ್ತಿ ಆಗದಂದ್ರೇನು, ಒಂದಿಷ್ಟು ಟಿಕೆಟ್ ತಗೊಂಡು ಬಾಗಲಕೋಟೆಗೆ ಹೋಗಿ ನೋಡಿದ್ರೆ ಅದು ಅಭಾನ ಪಾದಕ ಆವರಣ ನಿವೃತ್ತಿ ಆದಂಗ. ಅವರು ಭೇಟಿ ಆದ್ರೆ ಅಭಾನ ಪಾದಕ ಆವರಣ ನಿವೃತ್ತಿ ಆಗ್ತದೆ. ಕಲ್ಯಾಣಪ್ಪನವರು ಬಾಗಲಕೋಟೆಯಲ್ಲಿ ಇದ್ದಾರೆ, ಆ ಮಹಾತ್ಮರು ಅಲ್ಲಿ ಬಹಳ ಚಲೋ ಪಾಠ ಹೇಳ್ತಾರ, ಹಿಂಗ ಅನ್ಕೋತ್ ಕೂತ್ರೆ ಇದು ಅಸತ್ವ ಪಾದಕ ಆವರಣ. ಪರಿಚಯ ಮಾಡ್ಕೊಂಡಿವಿ, ಅಲ್ಲಿ ಅದಾರ ಅಂತ ಗೊತ್ತದ, ಅಲ್ಲಿ ಹೋಗ್ಬೇಕನ್ನೋದು ಇಲ್ಲ. ಸುಮ್ ಕೂತಲ್ಲೇ ಮುಗ್ಲಾಸ್ಗಳು ಮಾತಾಡ್ದಂಗೆ ಮಾತಾಡ್ಕೊತ್ ಕೂತ್ರೆ ಪರೋಕ್ಷ ಜ್ಞಾನ. ಹೋಗ್ಬೇಕಲ್ಲಿ, ಅಲ್ಲಿ ಹೋಗಿ ಅವ್ರ ಸಂಗಟ ಕೂತು ಮಾತನಾಡಿದ್ರೆ ನೋಡ್ಬೇಕು ಹೆಂಗದರ ಅವ್ರ ಜೀವನ ನೋಡಿದ್ರೆ ಒಂದು ಆದರ್ಶ, ಅವ್ರ ಹೆಂಗದರ ಸುಮ್ ನೋಡಿದ್ರೆ ಒಂದು ಬ್ರಹ್ಮದರ್ಶನ. ಹಂಗ ಅಪರೋಕ್ಷ, ಪರೋಕ್ಷ ಅಪರೋಕ್ಷ, ಪರೋಕ್ಷ ಅಪರೋಕ್ಷ, ಪರೋಕ್ಷ ಅಪರೋಕ್ಷ. ಇನ್ನು ಮುಂದೆ ಪ್ರಮಾಣಗಳ ವಿಷಯ ಹೇಳುತ್ತಿದ್ದೇವೆ. ಯಾರು ಹೇಳಕತ್ತಾರ? ಹೇಳತ್ತಾ ಇದ್ದೀವಿ ಅಂತ ಯಾರು ಹೇಳಕತ್ತಾರ ಈ ಮಾತು? ಸಾಧು ನಿಶ್ಚಲ್ ದಾಸು. ನೀವೇ ಅಂತ ಅನ್ನಂಗಿಲ್ಲ. ಪೋಸ್ಟ್ ಮ್ಯಾನ್ಗ ಏನು ನೀನೇ ಕೊಟ್ಟಿದೆಪ್ಪ ಎಲ್ಲ ರೊಕ್ಕ ತಂದ, ಸರ್ಕಾರ ಕೊಟ್ಟದ ರೊಕ್ಕ, ಪೋಸ್ಟ್ ಮ್ಯಾನ್ ಏನ್ ಕೊಡ್ತಾನ? ಸರ್ಕಾರ ಕೊಟ್ಟಿಲ್ಲ ಅಂತಂದ್ರೆ. ಇನ್ನು ಮುಂದೆ ಪ್ರಮಾಣಗಳ ವಿಷಯ ಹೇಳುತ್ತಿದ್ದೇವೆ. ಯಾವ ಯಾವ ಪ್ರಮಾಣಗಳಿಂದ ಯಾವ ಯಾವ ಜ್ಞಾನವಾಗುತ್ತದೆ ಅಂಥೇಳಿ 6 ಪ್ರಕಾರದ ಪ್ರಮಾಣಗಳು ಮತ್ತು 6 ಪ್ರಕಾರದ ಜ್ಞಾನಗಳು. ಒಂದನೇದ್ದು ಪ್ರತ್ಯಕ್ಷ ಜ್ಞಾನ. ಒಂದನೇದ್ದು ಪ್ರತ್ಯಕ್ಷ ಜ್ಞಾನ. ಏನಿದು? ಎಷ್ಟೈತಿ ಟೈಮು? 6:15 ನಾನು ಬಿಟ್ಬಿಡ್ತೀನಿ. ಮತ್ತೆ ಮುಂದೊಂದು 15-20 ನಿಮಿಷ ನೀವು ಯಾರು ತಯಾರಾಗಿ ನಿಮ್ಮ ಪಾಠ ನೀವು ಹೇಳ್ಬೇಕು. 6:15 ನಂತರ ನಿಮ್ಮ ಪಾಠ. ಅಷ್ಟು ಟೈಮ್ ನಾನೇ ತಗೊಳ್ಳಲ್ಲ, ನಿಮ್ಗೆ ಕೊಡ್ತೀನಿ. ಪ್ರತ್ಯಕ್ಷ ಜ್ಞಾನ ಅಂದ್ರೆ ಬುದ್ಧಿಗೂ, ಅಂದ್ರೆ ಬುದ್ಧಿ ಏನದು? ವೃತ್ತಿ, ಅಂತಃಕರಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಆಸಕ್ತಿ, ಇದೆಲ್ಲ ಓಟು ವೃತ್ತಿಯೊಳಗೆ ಬುದ್ಧಿಗೂ ವಿಷಯಕ್ಕೂ ಸಂಬಂಧವಾದಾಗ ಹೇಳಿವಲ್ಲ ಆಲ್ರೆಡಿ. ನಿಮ್ಮ ವೃತ್ತಿಗೂ ವಿಷಯಕ್ಕೂ ಸಂಬಂಧವಾದಾಗ ಏನಂತಾರ ಅದಕ್ಕೆ? ಆದಾಗ ನಿಮಗೊಂದೇನಾರ ಜ್ಞಾನ ಆಗ್ತದಲ್ಲ, ಅದು ಪ್ರತ್ಯಕ್ಷ ಜ್ಞಾನ. ಅಲ್ಲಿ ಏನಾಗ್ತದೆ? ವಿಷಯದ ಉಪಹಿತ ಚೇತನ, ವೃತ್ತಿ ಉಪಹಿತ ಚೇತನ ಕೂಡಲ ಸಂಗಮ ಆಗ್ತದ. ಸುಮ್ಮನೆ ಕೂಡಲ ಸಂಗಮದಾಗ ಹೋಗಿ ಆ ನದಿ ನೀರ ಡುಮ್ಕೆ ಹೊಡೆದ್ರೆ ಆಗಂಗಿಲ್ಲ. ವೃತ್ತಿ ಮತ್ತು ವಿಷಯ ಉಪಹಿತ ಚೇತನಗಳ ಸಂಗಮನೇ ಈ ಬ್ರಹ್ಮಜ್ಞಾನದ ಸಂಗಮ, ಕೂಡಲ ಸಂಗಮ. ನೆಕ್ಸ್ಟ್ ಎರಡನೇದ್ದೇನು? ಅನುಮಾನ ಪ್ರಮಾಣ. ಅನುಮಾನ ಪ್ರಮಾಣ ಅಂದ್ರೆ ಅನುಮಿತಿ ಜ್ಞಾನ ಅಂತಾರ. ನಿಮ್ಮದು ನೀವೇ ತಿಳ್ಕೊಳ್ಳೋದಪ್ಪ ಮನಸ್ಸಿನಾಗೆ ಮಂಡಿಗೆ. ಹೊಗೆಯ ಜ್ಞಾನ ಇದು ಪ್ರತ್ಯಕ್ಷ ಆಗ್ಯದ. ಬೆಂಕಿಯ ಜ್ಞಾನ ಏನದ? ಇದು ಅನುಮಿತಿ ಜ್ಞಾನ. ಅನುಮಿತಿ ಅಂದ್ರೆ ನಿಮ್ಮದೇ ಆದಂತ ಒಂದು ಊಹೆ. ಇದು ಪರೋಕ್ಷ ಜ್ಞಾನ. ಇದು ಬೆಂಕಿದು ಪರೋಕ್ಷ ಜ್ಞಾನ, ಹೊಗಿದು ಪ್ರತ್ಯಕ್ಷ ಜ್ಞಾನ. ಈ ಪರೋಕ್ಷ ಜ್ಞಾನಕ್ಕ ಅನುಮಿತಿ ಜ್ಞಾನ ಅಂತಾರೆ. ನಿಮ್ಮದೇ ಆದ ಊಹೆ, ಅಲ್ಲಿ ಅದು ಇರಬಹುದು, ಇಲ್ಲದೆ ಇರಬಹುದು. ಹೊಗೆನೇ ಆದ ಅಂತ ನಿಮಗೆ ಕನ್ಫರ್ಮ್ ಹೆಂಗಾಗ್ತದ? ಬೆಟ್ಟದ ಹಿಂದ ಹೊಗೆಯ ಹಾಗೆ ದಟ್ಟವಾದ ಧೂಳು ಕೂಡ ಎದ್ದಿರಬಹುದು. ದಟ್ಟವಾದ ಧೂಳು ಎದ್ದಾಗ ಅಲ್ಲಿ ಬೆಂಕಿ ಇರಬೇಕಂತೇನಿಲ್ಲ. ಆದರೂ ನಿಮ್ಮದೇ ಆದ ಒಂದು ಊಹೆ ಏನಿರ್ತದಲ್ಲ, ಅದು ಅನುಮಿತಿ ಜ್ಞಾನ, ಪರೋಕ್ಷ ಜ್ಞಾನ. ಮೂರನೇದೇನದ? ಶಬ್ದ ಪ್ರಮಾಣದಿಂದ ಶಬ್ದದ ಜ್ಞಾನವಾಗುತ್ತದೆ. ಶಾಬ್ದಿಕ ಜ್ಞಾನ. ಒಂದು ಪತ್ರವನ್ನು ಓದುವುದರಿಂದ ಅದರಲ್ಲಿರುವ ವಿಷಯದ ಜ್ಞಾನವಾಗುವಂತೆ
ಪತ್ರದಲ್ಲಿ ಏನಿರುತ್ತದೆ ಅಂತ. ಏನಿರ್ತಾವ ಪತ್ರದಾಗ? ಯಾರ ಒಬ್ಬ ಪತ್ರ ಬರೆದಿಟ್ಟಾರ. ಈಗ ನೀವೇನು ಓದ್ಲಕತ್ತೀರಿ? ಶಬ್ದಗಳನ್ನು ಓದ್ಲಕತ್ತೀರಿ. ಪತ್ರ. ಯಾವ ಪತ್ರ ಓದ್ಲಕತ್ತೀರಿ? ವಿಚಾರ ಸಾಗರ. ಅದಕ್ಕೇನು ಬದುಕಿದ್ದವ್ರದ್ದು ಪತ್ರನೋ ಸತ್ತವ್ರ ಪತ್ರನೋ? ಎಲ್ಲಿ ಬದುಕ್ಯಾರ? ಬರೆದಿಟ್ಟವ್ರು. ಸತ್ತವ್ರ ಪತ್ರ. ಸತ್ತವರ ಪತ್ರವನ್ನು ಓದಿದಡೆ ಯತ್ತಣ ಮುಕ್ತಿ ಗುಹೇಶ್ವರ. ವಿಚಾರ ಸಾಗರ ತಗೊಂಡು ಅದರೊಳಗಿನ ಶಬ್ದಗಳು ಓದ್ಕೋತಾದ್ರ ಮುಕ್ತಿ ಎಲ್ಲಿ ಆಗ್ತದ? ಆ ಶಬ್ದದ ಹಿಂದಿರುವ ಅರ್ಥಗಳನ್ನ ತಿಳ್ಕೊಂಡು ಆ ಅರ್ಥದಲ್ಲಿ ಏನದ ಅಹಂ ಬ್ರಹ್ಮಾಸ್ಮಿ ಚಿದಾನಂದ ರೂಪ ಶಿವೋಹಂ ಅನ್ನುವಂತ ಅನುಭವ ಏನದಲ್ಲ, ಅದು ಅನುಭವ ನಿಮ್ಮೊಳಗಾಗಬೇಕು. ವಿಚಾರ ಸಾಗರದಿಂದ ಬಹಳ ಸರಳ ಅದ, ಬಹಳ ಚಲೋ ಅದ. ಅದಕ್ಕೆ ಅಕ್ಕಿಗೆ ಹಾಕೊಂಡು ಅದನ್ನು ಆ ತುದಿಲಿ ಈ ತುದಿ ತನ ಓದಿದ್ರೆ ಅದು ಸತ್ತವರ ಪತ್ರ. ಅದರ ಬರೇ ಶಬ್ದ ಜಾಲ, ಅದರೊಳಗಿನ ಅರ್ಥ ತಗೋಬೇಕಲ್ಲ ನಾವು. ಅದಕ್ಕೇನದ, ಅದರೊಳಗೆ ಶಬ್ದಗಳದವ. ಆ ಶಬ್ದಗಳನ್ನು ಓದಿದ್ರೆ ಅದರೊಳಗಿರುವ ಆ ಜ್ಞಾನ ಅರ್ಥ ಆಗ್ತದಲ್ಲ. ಆ ಜ್ಞಾನಕ್ಕೇನಂತಾರೆ? ಶಬ್ದ ಪ್ರಮಾಣ ಅಂತ. ಮುಂದ ಉಪಮಾನ ಪ್ರಮಾಣ. ಉಪಮಾನ ಪ್ರಮಾಣ ಅಂತಂದ್ರೆ ಉಪಮಿತಿ ಜ್ಞಾನವಾಗುತ್ತದೆ. ಉಪಮಾನ ಪ್ರಮಾಣದಿಂದ ಉಪಮಿತಿ ಜ್ಞಾನವಾಗುತ್ತದೆ. ಏನದ ಉಪಮಾನ ಅಂತಂದ್ರ? ಉದಾಹರಣೆ. ನೀವು ಎಲ್ಲೋ ಒಂದ್ ಕಡೆ ಬೆಂಕಿ ನೋಡಿರಿ, ಆ ಬೆಂಕಿ ಇಲ್ಲಿ ಕಂಡಿಲ್ಲ ನಿಮಗೆ, ಆದ್ರೂ ಉಪಮಾನ. ಬೆಂಕಿ ಅಂದ್ರೆ ಹಿಂಗಿರ್ತದ. ಹಂಗ ಹಿಂದೆ ಎಂದೋ ಎಲ್ಲೋ ಒಬ್ಬ ಸಾಧುವನ್ನು ನೋಡಿದ್ದೀರಿ. ಈಗ ಆ ವ್ಯಕ್ತಿ ಏನಾಗ್ಯಾನ? ಇಲ್ಲೇ ಭೇಟಿ ಆಗ್ಯಾನ. ನಿಮ್ಮ ಒಂದು ಕುಂಭಮೇಳಕ್ಕ ಯಾರೋ ಹೋಗಿರ್ತೀರಿ, ಅಲ್ಲಿ ಯಾರೋ ನಾಗ ಸಾಧುಗಳು ಅಂತ ಹೇಳಿ ನೋಡಿರ್ತೀರಿ. ಆ ಸಾಧು ನಿಮ್ಮ ಊರಿಗೆ ಬಂದನ, ಭಿಕ್ಷೆ ಬೇಡ್ಲಕ್ ನಿಮ್ಮ ಮನೆ ಮುಂದೆ ನಿಂತನ. ಅವಾಗ ನೀವೇನಂತೀರಿ? ಅಲ್ಲೆಲ್ಲೋ ನೋಡಿದಾಗ ಇವ ಭೇಟಿ ಆಗಿದ್ದ. ಈ ಸಾಧು ಹಿಂದೆ ನೋಡಿದವ, ನ ಹಾಗೆಯೇ ಇದ್ದಾನೆ ಎಂಬ ಜ್ಞಾನವಾಗಿರ್ತದೆ. ಅವನೇ ಇರಬಹುದು, ಅವನಂತವನೇ ಇನ್ನೊಬ್ಬ ಇರಬಹುದು. ನೀನು ಊರು ಅದು ಏನಾರ ಕೇಳಿದ್ರ ಆ ಊರ ಅಲ್ಲ, ಮತ್ತ ಅವನಂತವನೇ ಇವನ್ ಅದನಂದ್ರ ಏನಾಗ್ತದ? ಹಿಂದೆ ಒಂದು ನೋಡಿದ ನೆನಪೇನು ಬರ್ತದಲ್ಲ. ಮೊದಲಲ್ಲಿ ಬಂದಿದ್ದೇನಪ್ಪ ನೀನಲ್ಲಿ ಕುಂಭಮೇಳಕ್ಕ ಅಂತಂದ್ರ, ಇಲ್ಲ ಬಂದಿಲ್ಲ ಅಂತಂದ್ರ ಅಲ್ಲೊಬ್ಬ ಇದ್ದ ನೋಡು, ನಿನ್ನಂತವನೇ ಇದ್ದ ಅಂತೇಳಿ ಅಲ್ಲಿದ್ದವನು ಇವನಿಗೆ ನೋಡಿ ಅಲ್ಲಿದ್ದವನು ನೆನಪಾಗ್ತದೆ. ಇದಕ್ಕೇನು? ಉಪಮಾನ ಪ್ರಮಾಣ. ಉಪಮಾನ ಉಪಮೇಯ ಅಂತೆಲ್ಲ ಡಿಟೇಲ್ ಆಗಿ ಹೇಳ್ತಾರೆ ಮುಂದೆ. ಅರ್ಥಾಪತ್ತಿ ಪ್ರಮಾಣ. ಉಪಮಾನ ದೃಷ್ಟಾಂತಗಳು ಕೊಟ್ಟು ಉದಾಹರಣೆಗಳು ಕೊಟ್ಟು ಹೇಳ್ತಾರಲ್ಲ, ಅವೆಲ್ಲ ಉಪಮಾನ. ಅದರಂತದೇ ಇನ್ನ ಒಂದು ತೋರಿಸಿ ಹೇಳೋದು. ನೆಕ್ಸ್ಟ್ ಅರ್ಥಾಪತ್ತಿ ಪ್ರಮಾಣ ಅಂತಂದ್ರೆ ಆಪತ್ತಿಯಿಂದ ಅರ್ಥಾಪತ್ತಿ ಜ್ಞಾನವಾಗುತ್ತದೆ. ಅಂದ್ರೇನು? ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್. ನಿಮ್ಮಷ್ಟಕ್ಕೆ ನೀವೇ ತಿಳ್ಕೊಳ್ಳೋದು. ಪ್ರಸಿದ್ಧ ದೃಷ್ಟಾಂತ. ಒಬ್ಬ ದಡೂತಿ ವ್ಯಕ್ತಿಯ ಬಗ್ಗೆ, ಈತ ಊಟ ಮಾಡುವುದಿಲ್ಲ ಅಂದ್ರೆ ಒಪ್ಪುಗತ್ತರೇನು? ಒಬ್ಬ ಭಾರಿ ದಪ್ಪ ಎತ್ತರದನ, ಇವ ಊಟ ಮಾಡಂಗಿಲ್ರಿ, ಇವನ್ ಒಟ್ಟ ಹಗಲತ್ ಇವ ಊಟ ಮಾಡಿದ್ ಯಾರು ನೋಡೇ ಇಲ್ಲ ನೋಡ್ರಿ. ಇಲ್ಲಿ ತನಕ ಮನೆಯವರು ನೋಡಿಲ್ಲ, ಹೊರಗಿನವರು ನೋಡಿಲ್ಲ. ಹಗಲತ್ತ ನೋಡಿರ್ಲಕ್ಕಿಲ್ಲ, ಎಲ್ಲರೂ ಮಕ್ಕೊಂಡ ಮೇಲೆ ಉಂಡೆ ಉಣ್ತಾನ. ಹಗಲು ಉಂಡಿರ್ಲಕ್ಕಿಲ್ಲ, ಯಾರು ನೋಡಿರ್ಲಕ್ಕಿಲ್ಲ. ಆದರೆ ಈತ ಇಷ್ಟು ದಪ್ಪ ಇಷ್ಟು ಎತ್ತರದನಂದ್ರೆ ಇವನು ರಾತ್ರಿ ಉಂಡಿರ್ತಾನ ಅಂತ ನಿಮ್ಮನ್ನು ನೀವು ತಿಳ್ಕೊತೀರೇ ಇಲ್ಲ. ಇದು ಅರ್ಥಾಪತ್ತಿ ಜ್ಞಾನ. ಮತ್ತೆ ಅನುಪಲಬ್ಧಿ ಪ್ರಮಾಣದಿಂದ ಅನುಪಲಬ್ಧ ಜ್ಞಾನವಾಗುತ್ತದೆ. ಅನುಪಲಬ್ಧಿ ಅಂದ್ರೆ ಅಭಾವದ, ಇಲ್ಲದಿರುವಿಕೆಯ ಜ್ಞಾನ. ಒಂದು ಮನೆ ಇದೆ, ಅದರಲ್ಲಿ ಘಟ ಇಲ್ಲ, ಘಟದ ಪ್ರತೀತಿ ಆಗುತ್ತಿಲ್ಲ, ಕೊಡ ಕಾಣುತ್ತಿಲ್ಲ, ಆದ್ದರಿಂದ ಘಟ ಇಲ್ಲ. ಅಂದ್ರೆ ಘಟದ ಅಪ್ರತೀತಿಯ ಜ್ಞಾನದ ಕಾರಣ ಘಟದ ಅಭಾವ ನಿಶ್ಚಯವಾಗುತ್ತದೆ. ಅಭಾವ ನಿಶ್ಚಯವನ್ನೇ ಅನುಪಲಬ್ಧಿ ಪ್ರಮಾಣ ಎನ್ನುತ್ತಾರೆ. ಬಂಜೆಯ ಮಗ ಅವ ಯಾರಿಗಾರ ಭೇಟಿ ಆಗ್ಯಾನೇನ್ರಿ? ಮೊಲದ ಕೋಡು ಇವೆಲ್ಲ ಅನುಪಲಬ್ಧಿ ಹೌದಾ ಇಲ್ಲ?
ಎಲ್ಲಿ ಕಾಡ್ಲಾರ್ದು ಸಿಗಲಾರ್ದಂಥದ್ದು ಭೇಟಿ ಆಗ್ಲಾರ್ದಂಥ ವಸ್ತುಗಳು ಇವು. ಅವುದ್ರ ಬಗ್ಗೆನೂ ನಿಮಗೊಂದು ಜ್ಞಾನ ಅದ. ಬಂಜೆಯ ಮಗನ ಬಗ್ಗೆನೂ ಒಂದು ಜ್ಞಾನ. ಅದು ಎಂಥ ಜ್ಞಾನ? ಅನುಪಲಬ್ಧಿ ಪ್ರಮಾಣ, ಅನುಪಲಬ್ಧಿ ಜ್ಞಾನ. ಈ ರೀತಿಯಾಗಿ 6 ಪ್ರಕಾರದ ಜ್ಞಾನಗಳಿಗೆ 6 ಪ್ರಮಾಣಗಳು ಇದ್ದಾವೆ. ಒಂದು ಪ್ರತ್ಯಕ್ಷ ಪ್ರಮಾಣ, 2ನೇದು ಅನುಮಾನ ಪ್ರಮಾಣ, 3ನೇದು ಶಬ್ದ ಪ್ರಮಾಣ, 4ನೇದು ಉಪಮಾನ ಪ್ರಮಾಣ, 5ನೇದು ಅರ್ಥಾಪತ್ತಿ ಪ್ರಮಾಣ, 6ನೇದು ಅನುಪಲಬ್ಧಿ ಪ್ರಮಾಣ. ಈ 6 ಪ್ರಮಾಣಗಳಲ್ಲಿ ಯಾರ್ಯಾರು ಯಾವ ಯಾವ ಪ್ರಮಾಣಗಳನ್ನು ಅಂಗೀಕಾರ ಮಾಡಿದ್ದಾರೆ? ಕೆಲವರು ಕೇವಲ ಪ್ರತ್ಯಕ್ಷ ಪ್ರಮಾಣವನ್ನು ಅಂಗೀಕಾರ ಮಾಡಿದ್ದಾರೆ, ಕೆಲವರು ಅದರ ಜೊತೆಗೆ ಅನುಮಾನ ಪ್ರಮಾಣವನ್ನು ಅಂಗೀಕಾರ ಮಾಡಿದ್ದಾರೆ, ಕೆಲವರು ಅವೆರಡರ ಜೊತೆಗೆ ಶಬ್ದ ಪ್ರಮಾಣವನ್ನು ಅಂಗೀಕಾರ ಮಾಡಿದ್ದಾರೆ, ಮತ್ತೆ ಅವು 3ರ ಜೊತೆಗೆ ಉಪಮಾನ ಪ್ರಮಾಣವನ್ನು ಅಂಗೀಕಾರ ಮಾಡಿದ್ದಾರೆ, ಮತ್ತೆ ಅವು 4ರ ಜೊತೆಗೆ ಅರ್ಥಾಪತ್ತಿ ಪ್ರಮಾಣವನ್ನು ಅಂಗೀಕಾರ ಮಾಡಿದ್ದಾರೆ, ಮತ್ತೆ ಒಂದಿಷ್ಟು ಮಂದಿ 5ರ ಜೊತೆಗೆ ಅನುಪಲಬ್ಧಿ ಪ್ರಮಾಣವನ್ನು 6 ಪ್ರಮಾಣಗಳನ್ನು ಅಂಗೀಕಾರ ಮಾಡ್ಯಾರ. ಯಾರ್ಯಾರು ಯಾವ ಯಾವ ಪ್ರಮಾಣಗಳನ್ನು ಅಂಗೀಕಾರ ಮಾಡ್ಯಾರ, ಎಷ್ಟಿಷ್ಟು ಪ್ರಮಾಣಗಳನ್ನು ಅಂಗೀಕಾರ ಮಾಡ್ಯಾರ ಎಲ್ಲ ಡೀಟೇಲ್ ಆಗಿ ನಾಳೆಗೆ ಹೇಳ್ತೀವಿ. ಇವತ್ತಿನ ಪಾಠ ಇಲ್ಲಿಗೆ ಸಾಕು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇನ್ನು ಉಳಿದ ಸಮಯ 6:40, 6:45 ತನಕನೂ ನೀವು ಯಾರಾದರೂ ಚಿಂತನೆ ಮಾಡೋರಿದ್ರ ಮಾಡಿ 6:45 ಕಟ್ಟಡಿ ಶಿಫ್ಟ್ ಆಗ್ಬಿಡ್ರಿ. ಮತ್ತೆ ಯಾರಿಗಾರ ಅವು ಹಾಡವು ಕೇಳೋರಿದ್ರೆ ಅಂತಂದ್ರೆ 6:15 ಶಿಫ್ಟ್ ಆಗ್ಬಿಡ್ರಿ. ಅವು ಸ್ತೋತ್ರಗಳು ಹಾಡ್ತಿರ್ತಾರೆ, ಸ್ತೋತ್ರ ಕಲಿಬೇಕನ್ನೋರು ಆ ಕಡೆ ಹೋರಿ, ಇದು ವಿಚಾರ ಕೇಳ್ಬೇಕನ್ನೋರು ಇಲ್ಲಿ ಕೂತು ಕೇಳಿ 6:45 ತನಕ ಶಿಫ್ಟ್ ಆಗ್ರಿ. ಇನ್ನು 15-20 ನಿಮಿಷ ಟೈಮ್ ಅದ. ಆರಾಮ್ ಏನ್ ಹೇಳ್ತೀರಿ ಹೇಳ್ರಿ. ಹೊರಗೆ ಬಂದಿರ್ತೀನಿ, ಇಲ್ಲಿ ಸ್ವಲ್ಪ ಕಾಲಿನ ತೊಂದರೆ ಯಾರು ಹೇಳಪ್ಪ ಸಂಗ ನಿಮ್ಮಲ್ಲಿ ಬಯಸಿ ಬೇಡುವಡೆ
ಬಸವನಿಂದ ನೀವಾದಿರಾಗಿ ಬಸವನಿಂದ ನೀವಾದಿರಾಗಿ ಕೂಡಲ ಚನ್ನ ಸಂಗಯ್ಯನಲ್ಲಿ ಕೂಡಲ ಚನ್ನ ಸಂಗಯ್ಯನಲ್ಲಿ ಪ್ರಸಾದಿಯಾದೆನು 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 ಚನ್ನ ಸಂಗ ನಿಮ್ಮಲ್ಲಿ ಬಯಸಿ ಬೇಡುವಡೆ ಬಸವನಂತಪ್ಪ ನಿಧಾನ ದೊರಕಿದ್ದೆನಗೆ ಚನ್ನ ಸಂಗ ನಿಮ್ಮಲ್ಲಿ ಬಯಸಿ ಬೇಡುವಡೆ ಬಸವನಂತಪ್ಪ ನಿಧಾನ ದೊರಕಿದ್ದೆನಗೆ ಬಸವನಂತಪ್ಪ ನಿಧಾನ ದೊರಕಿದ್ದೆನಗೆ ಬಸವನಂತಪ್ಪ ನಿಧಾನ ಭಾರಿ ಚಂದ ಆಗದ್ರಿ ಮೋರ ಬರುದ್ ಬರ್ರಿ ತಾವ್ ಆಡಿದ್ ಬರ್ರಿ ಮೋರೆ ಮಾಡ್ರಿ ಅವ್ರು ಅಶೋಕ್ ಅವ್ರ ಟೇಪ್ ವಿಚಾರ ನೋಡ್ರಿ ಕಾಕಿಗಾರ್ ಅವ್ರು ಏನ್ ಚಿಂತನ ಏನೇನೆ ವಿಚಾರ ಮಾಡತ್ತಾರ ಅವ್ರ ಟೇಪ್ ವಿಚಾರ ನೋಡ್ರಿ ಅದೇ ಕಾಕಿಗಾರ್ ಅವ್ರಿಗೆ ಚಿಂತನೆ ಮಾಡಂದಾರ ಅಪ್ಪ ಅವ್ರ ನೀವು ಇದನ್ನ ಮಾಡ್ತೀರಿ ಡಾಕ್ಟರ್ ಅವ್ರೆ ನೋಡ್ರಿ ಬಳ್ಳಿ ಹಾಡಿದ್ರು ನೋಡ್ರಿ ಬಳ್ಳಿ ನೋಡ್ರಿ ಬಳ್ಳಿ ಹಾಕಿದ್ರೆ ಬಳ್ಳಿ ಆಡಿದ್ರು ಟೇಪ್ ಹಚ್ಚಿದ್ರಿ ಅಶೋಕ್ ಅವ್ರೆ ನೋಡ್ರಿ ಬಳ್ಳಿ ಟೇಪ್ ಆಡ್ರಿ ಬಳ್ಳಿ ಹಾಡಿದ್ರೆ ಬಳ್ಳಿ ಹಾಡಿದ್ರೆ ಡೈರೆಕ್ಟ್ ಟೈಮ್ನಾಗ ಇದ್ರೆ ಬಳ್ಳಿ ಅಲ್ಲ ಟೇಪಲ್ಲಿ ನಾನು ಹಚ್ಚಿದ್ದಂತ್ರಿ ಇಲ್ರಿ ರೆಕಾರ್ಡ್ ಬಗ್ಗೆ ಹಾಡಿದ್ರೆ ನೋಡ್ರಿ ಸ್ವತಃ ಹಾಡಿದ್ರಿ ಬಳ್ಳಿ ಅಲ್ಲಿ ಯಾಕೆ ನೋಡ್ರಿ ಡಾಕ್ಟರ್ ಕಾವ್ಯ ತೆಗಿರ್ರಿ ಅವರು ಪರಿಚಯ ಹಾಡಿದ್ರಿ ಬಳ್ಳಿ ಲೈವ್ನಾಗ ಹಾಡಿದ್ರಿ ಬಳ್ಳಿ ಅದನ್ನೇ ರಾಗಬದ್ಧವಾಗಿ ಕೇಳೋದಕ್ಕೆ ಮನಸ್ಸು ಆನಂದ ಆಗ್ತದೆ, ಸಂತೋಷವಾಗಿ. ಪೂರ್ವಕ ಧನ್ಯವಾದಗಳು ಕಾವ್ಯ ಅವರಿಗೆ. ಈಗ ಯಾರು ಮುಂದಿನ ಕಾರ್ಯಕ್ರಮ ಯಾರು ನಡೆಸಿಕೊಡ್ತೀರಿ ಗುರುಗಳು? ಮತ್ತು ಗಂಟೆ ಗುರುಗಳು ಎಲ್ರಿ ಅಂತಂದ್ರೆ ನಾವು ವಾಕಿಂಗ್ ನಾಗಿದ್ದೇವೆ.